ಹಾಯ್ ಎವ್ರಿವನ್. ನೋಡ್ರಿ, ನಾವು SSSGD GK ಕ್ವಶನ್ ಪೇಪರ್ಸ್ ಗಳನ್ನ ನಾವು ಡಿಸ್ಕಷನ್ ಮಾಡಕತ್ತೀವಿ. ಸೊ ಇದ್ರೊಳಗಡೆ ಎಜುಕೇಟಿವ್ ಅವ್ರು ಕೇಳಿರುವಂತ ಪ್ರೀವಿಯಸ್ ಕ್ವಶನ್ಸ್ ಗಳನ್ನು ಕೂಡ ನಾನು ಆಡ್ ಮಾಡಿದೀನಿ. ಪ್ರಾಪರ್ ಆಗಿ ಪ್ರಿಪೇರ್ ಆಗಿದ್ರಿ. ಡೈಲಿ ಏನಂತಂದ ಹೇಳಿದ್ರೆ ವಿಡಿಯೋಸ್ ಗಳು ಅಪ್ಲೋಡ್ ಆಗ್ತಾವ, ಅವುಗಳನ್ನ ನೋಡ್ಕೊಳ್ರಿ. ಆಮೇಲೆ ಟೆಲಿಗ್ರಾಮ್ ಗ್ರೂಪ್ ಗಳಿದಾವ ಡಿಸ್ಕ್ರಿಪ್ಷನ್ ಅಲ್ಲಿ, ಅವುಗಳನ್ನ ಜಾಯ್ನ್ ಆಗ್ರಿ. ಅದ್ರೊಳಗಡೆ ಕಂಪ್ಲೀಟ್ 2026 ಕೋರ್ಸ್ ಎಲ್ಲ ನಿಮಗೆ ಸಿಗುತ್ತೆ. ಸೊ ಆರಾಮಾಗಿ ಪ್ರಿಪೇರ್ ಆಗ್ಬಹುದು. ಮ್ಯಾಥ್ಸ್, ಅದಾದ ನಂತರ ರೀಸನಿಂಗ್, ಆಮೇಲೆ ಇಂಗ್ಲಿಷು ತುಂಬಾ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ. ಸ್ಕೋರ್ ಮಾಡ್ಕೋಬಹುದು. ನೋಡ್ರಿ, ಕ್ವಶನ್ಸ್ ಗಳನ್ನ ಡಿಸ್ಕಷನ್ ಮಾಡೋಣ. ಆಮೇಲೆ ಮಿಡಲ್ ಏನಂತಂದ್ ಹೇಳಿದ್ರೆ ಯಾವ ರೀತಿಯಾಗಿ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ಬೇಕು ಅನ್ನೋದನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಕೆಲವೊಂದು ಟ್ರಿಕ್ಸ್ ಗಳನ್ನ ಹೇಳ್ಕೊಡ್ತೀನಿ, ಮಿಸ್ ಮಾಡ್ಕೋಬೇಡ. ನೋಡಿ, ಪ್ರಸಿದ್ಧ ಹಿಂದೂಸ್ತಾನಿ ಶಾಸ್ತ್ರೀಯ ಗಾಯಕ ಪಂಡಿತ್ ಭೀಮ್ಸೆನ್ ಜೋಶಿ ಅವರು ಯಾವ ಘರಾನಕ್ಕೆ ಸೇರಿದವರಾಗಿದ್ದಾರೆ ಅಂತಂದ್ರೆ, ನಮ್ಗೆ ಇಲ್ಲಿವರೆಗೂ ಏನ್ ಕೇಳ್ತಾ ಇದ್ರು, ಬೇರೆ ಬೇರೆ ತರ ಕೇಳ್ತಾ ಇದ್ರು. ಪಂಡಿತ್ ಬಿರ್ಜು ಮಹಾರಾಜು, ಲಚ್ಚು ಮಹಾರಾಜು, ಅದಾದ ನಂತರ ಸೊ ಈ ತರ ಕ್ವಶನ್ಸ್ ಗಳು ಬರ್ತಾ ಇದ್ವಲ್ಲ, ಈಗ ಸ್ವಲ್ಪ ಡಿಫ್ರೆಂಟ್ ಆಗಿ ಟಫ್ ಆಗಿ ಭೀಮ್ಸೆನ್ ಜೋಶಿ ಅಂತಂದ್ ಹೇಳಿ ಬರ್ತಾರೆ. ಅವರು ಹಿಂದೂಸ್ತಾನಿ ಸಂಗೀತಕ್ಕೆ ತುಂಬಾ ಫೇಮಸ್. ಅವರು ಯಾವ ಘರಾನಕ್ ಸೇರಿದಾರ ಅಂತಂದ್ ಹೇಳಿ, ಯಾವ ಘರಾನ ಅಂತಂದ್ ಹೇಳಿದ್ರ ಕಿರಾನಾ ಘರಾನ ಅಂತಂದ್ ಹೇಳ್ತೀವಿ. ಯಾವ್ದಂತಂದ್ ಹೇಳಿದ್ರ ಸೊ ಅವ್ರದ್ದು ಘರಾನ ಹೆಸರು ಕಿರಾನಾ ಘರಾನ. ಆಮೇಲೆ ಇವ್ರಿಗೆ 2008ರಲ್ಲಿ ಭಾರತ ರತ್ನ ಸಿಗುತ್ತೆ. ಇವ್ರು ಯಾಕೆ ಇಂಪಾರ್ಟೆಂಟ್ ಅಂತಂದ್ ಹೇಳಿದ್ರ ಇವ್ರಿಗೆ ಭಾರತ ರತ್ನ ಅವಾರ್ಡ್ ಸಿಗುತ್ತಾ 2008ರೊಳಗಡೆ. ಆಮೇಲೆ ಇವರು ಎಲ್ಲಿಯವರು ಅಂತಂದ ಹೇಳಿದ್ರೆ ಕರ್ನಾಟಕದ ಗದಗ ಜಿಲ್ಲೆಯ ರೋಣ ತಾಲೂಕ್ದವರು. ಎಲ್ಲಿಯವರು? ಕರ್ನಾಟಕದ ಗದಗ ಜಿಲ್ಲೆಯ ರೋಣ ತಾಲೂಕ್ದವರು. ಆಮೇಲೆ ನೆಕ್ಸ್ಟ್ ನೋಡ್ರಿ, ಗ್ವಾಲಿಯರ್ ಘರಾನ ಅಂತಂದ್ ಹೇಳಿ ಬರುತ್ತೆ. ಈಗ ಲಕ್ನೋ ಘರಾನ ಅಂತಂದ್ ಹೇಳಿದ್ರೆ ಯಾವ್ದು ಬರುತ್ತೆ? ಲಕ್ನೋ ಇದಾಯಿಲ್ ಹಿಂಗ್ ಬರುತ್ತೆ. ಲಕ್ನೋ ಘರಾನದಲ್ಲಿ ಪಂಡಿತ್ ಬಿರ್ಜು ಮಹಾರಾಜ್ ಬರ್ತಾರ. ಬಟ್ ಆದ್ರೆ ಗ್ವಾಲಿಯರ್ ಘರಾನ ಅಂತ ಬಂದ್ರೆ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಫದ್ದು ಖಾನ್ ಅಂತಂದ್ ಹೇಳಿ ಒಬ್ಬರು ಪರ್ಸನ್ ಬರ್ತಾರ. ತುಂಬಾ ಹಳೇದಿದು, ಹಳೆ ಘರಾನ ಅಂತಂದ್ ಹೇಳ್ತೀವಿ. ಫದ್ದು ಖಾನ್ ಅಂತಂದ್ ಹೇಳಿ ಇವ್ರ ಬಾಳ ಇಂಪಾರ್ಟೆಂಟ್. ಆಮೇಲೆ ಇವ್ರು ಇನ್ನೊಬ್ರು ಬರ್ತಾರ ಹಸ್ಸು ಖಾನ್ ಅಂತಂದೇಳಿ. ಹದ್ದು ಖಾನ್ ಮತ್ತು ಹಸ್ಸು ಖಾನ್ ಏನಂತಂದ್ರೆ ಇವರು ಗ್ವಾಲಿಯರ್ ಘರಾನವನ್ನ ತುಂಬಾ ಫೇಮಸ್ ಮಾಡ್ತಾರ. ಸೇಮ್ ಅದೇ ತರ ಇನ್ನೊಂದೇನಂದ್ರ ಆಗ್ರಾ ಘರಾನ ಅಂತಂದ್ ಹೇಳ್ತೀವಿ. ಆಗ್ರಾ ಘರಾನದಲ್ಲಿ ಯಾರಂತಂದ್ರೆ ಇಲ್ಲಿ ಫಯಾಜ್ ಖಾನ್ ಅಂತಂದ್ ಹೇಳಿ ಬರ್ತಾರೆ. ಯಾರಂತಂದ್ರೆ ಫಯಾಜ್ ಖಾನ್ ಅಂತಂದ್ ಹೇಳಿ ಪ್ರಮುಖ ವ್ಯಕ್ತಿ ಬರ್ತಾರ. ಇವರು ತುಂಬಾ ಫೇಮಸ್ ಇಲ್ಲಿ. ಆಮೇಲೆ ಇಲ್ಲಿ ಯಾವ ತರ ಗಾಯನವನ್ನ ಮಾಡ್ತಿರ್ತಾರ ಅಂತಂದ್ರೆ ನೋಮ್ ತೋಮ್ ಅಂತಂದೇಳಿ. ನೋಮ್ ತೋಮ್ ಅನ್ನೋ ಒಂದು ಗಾಯನವನ್ನ, ಶೈಲಿಯ ಗಾಯನವನ್ನ ಮಾಡ್ತಿರ್ತಾರ, ನೋಮ್ ತೋಮ್. ಆಗ್ರಾ ಘರಾನ. ನೆಕ್ಸ್ಟ್ ಇನ್ನೊಂದು ಪಟಿಯಾಲ, ಇದು ಫೇಮಸ್ ಐತೆ. ಇಲ್ಲಿ ಫೇಮಸ್ ಯಾರಂತಂದ್ರೆ ಉಸ್ತಾದ್ ಅಲಿ ಬಕ್ಷ್ ಅಂತಂದೇಳಿ. ಉಸ್ತಾದ್ ಅಲಿ ಬಕ್ಷ್ ಅನ್ನೋರ್ ಏನಂತಂದ್ರೆ ತುಂಬಾ ಫೇಮಸ್. ಅವ್ರ ಜೊತೆಗೆ ಇನ್ನೊಬ್ರು ಬರ್ತಾರ ಫತೇಹ ಅಲಿ ಖಾನ್ ಅಂತಂದೇಳಿ. ಫತೇಹ ಅಲಿ ಖಾನ್ ಅಂತಂದೇಳಿ ಇವ್ರ ಏನಂತಂದ್ರೆ ಪಟಿಯಾಲ ಘರಾನಗೆ ಸೇರಿದಂತ ವ್ಯಕ್ತಿಗಳಾಗಿದಾರ. ಇದೇನಂತಂದ್ರೆ ನಿಮಗ ಕ್ವಶನ್. ಆಮೇಲೆ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಒಲಿಂಪಿಕ್ ಕ್ರೀಡಾಕೂಟದ ಇತಿಹಾಸದಲ್ಲಿ ವೈಯಕ್ತಿಕ ವಿಭಾಗದೊಳಗಡೆ, ಮೇನ್ ಇಂಪಾರ್ಟೆಂಟ್, ವೈಯಕ್ತಿಕ ವಿಭಾಗದೊಳಗಡೆ ಸತತ 2 ಪದಕಗಳನ್ನ ಗೆದ್ದ ಮೊದಲ ಭಾರತೀಯ ಮಹಿಳೆ ಯಾರು ಅಂತಂದೇಳಿ. ಸೊ ಭಾರತೀಯ ಮಹಿಳೆ ಯಾರು ನೋಡ್ರಿ, ಯಾರಂತಂದ್ರೆ PV ಸಿಂಧು ಅಂತಂದ್ ಹೇಳ್ತೀವಿ. ಅದು ಯಾವಾಗ ಅಂತಂದ್ರೆ 2016ರ ರಿಯೋ ಒಲಿಂಪಿಕ್ಸ್ ಒಳಗಡೆ. ರಿಯೋ ಒಲಿಂಪಿಕ್ಸ್ ಒಳಗಡೆ ಅವ್ರು ಯಾವ್ದನ್ನ ಗೆಲ್ತಾರ? ಬೆಳ್ಳಿಯನ್ನ ಗೆಲ್ತಾರ. ನೆನ್ಪಿಟ್ಕೊಳ್ರಿ, ಬೆಳ್ಳಿ ಪದಕವನ್ನ ಗೆಲ್ತಾರ. ಅದಾದ ನಂತರ ನೆಕ್ಸ್ಟ್ 2020ರ ಟೋಕಿಯೋ ಒಲಿಂಪಿಕ್ಸ್ ಒಳಗಡೆ, 2020ರ ಟೋಕಿಯೋ ಒಲಿಂಪಿಕ್ಸ್ ಒಳಗಡೆ ಕಂಚಿನ ಪದಕವನ್ನ ಗೆಲ್ತಾರ 2 ಸಾರಿ. ಬಾಳ ಅಂದ್ರೆ ಬಾಳ ಇಂಪಾರ್ಟೆಂಟ್. 2016 ರಿಯೋ ಒಲಿಂಪಿಕ್ಸ್, ಆಮೇಲೆ 2020 ಟೋಕಿಯೋ ಒಲಿಂಪಿಕ್ಸ್ ಒಳಗಡೆ. ಅದೇ ರೀತಿಯಾಗಿ ಸೈನಾ ನೆಹ್ವಾಲ್ ಅಂತ ಬರ್ತಾರ ನೋಡ್ರಿ. ಇವರು 2012ರ ಎಲ್ಲಿ ಬರುತ್ತ, ಎಲ್ಲಿ ಮಾಡಿದಾರ? ಲಂಡನ್ ಒಲಿಂಪಿಕ್ಸ್ ಅಂತಂದ್ ಹೇಳ್ತೀವಿ. ಎಲ್ಲಪ್ಪಾ ಅಂತಂದ್ರೆ ಲಂಡನ್ ಒಲಿಂಪಿಕ್ಸ್ ಒಳಗಡೆ ಇವರು ಬ್ಯಾಡ್ಮಿಂಟನ್ ಒಳಗಡೆ ಕಂಚಿನ ಪದಕವನ್ನ ಗೆಲ್ತಾರ. ಈಗ ನೋಡ್ರಿ, PV ಸಿಂಧು ಯಾವ್ದಕ್ಕ, ಅವರು ಯಾವ ಆಟಕ್ಕೆ ಫೇಮಸ್ ಅಂತಂದ್ ಹೇಳಿ. ಆಮೇಲೆ ಮೇರಿ ಕೋಮ್ ಅಂತಂದ್ ಹೇಳಿದ್ರೆ ಇವರು ಯಾವ ಆಟಕ್ಕೆ ಅಂತಂದ್ ಹೇಳಿದ್ರ ಬಾಕ್ಸಿಂಗ್ ಅಂತಂದ್ ಹೇಳಿ ಬರ್ತಾರ. ಇವರು ಕೂಡ 2012ರ ಲಂಡನ್ ಒಲಿಂಪಿಕ್ಸ್ ಒಳಗಡೆ ಪದಕವನ್ನ ಗೆಲ್ತಾರ, ಕಂಚಿನ ಪದಕವನ್ನ. ಆಮೇಲೆ ಇವರು 6 ಬಾರಿ ವಿಶ್ವ ಚಾಂಪಿಯನ್ಶಿಪ್ ಆಗಿದಾರ. ಬಾಕ್ಸಿಂಗ್ ಒಳಗಡೆ ವಿಶ್ವ ಚಾಂಪಿಯನ್ಶಿಪ್ ಬರುತ್ತೆ. 6 ಬಾರಿ ವಿಶ್ವ ಚಾಂಪಿಯನ್ಶಿಪ್ ಆಗಿದ್ದಾರೆ. ಯಾರಂತಂದ್ ಹೇಳಿದ್ರ ಮೇರಿ ಕೋಮ್. ಆಮೇಲೆ ಇನ್ನೊಬ್ರು ಮೀರಾಬಾಯಿ ಚಾನು ಅಂತಂದ್ ಹೇಳ್ತೀವಿ ನೋಡ್ರಿ. ಮೀರಾಬಾಯಿ ಚಾನು ಏನಂತಂದ್ರೆ ಇದು ಇವರು ವೇಟ್ ಲಿಫ್ಟಿಂಗ್ ಒಳಗಡೆ 2020ರ ಟೋಕಿಯೋ ಒಲಿಂಪಿಕ್ಸ್ ಒಳಗಡೆ, ಕರೆಕ್ಟ್ ಆಗಿ ಬರೆಯೋಣ, ಟೋಕಿಯೋ ಒಲಿಂಪಿಕ್ಸ್ ಒಳಗಡೆ ಏನಂತಂದ್ರೆ ಬೆಳ್ಳಿ ಪದಕವನ್ನ ಗೆಲ್ತಾರ. ಇವರು ಯಾವ್ದು ಪದಕವನ್ನ ಗೆಲ್ತಾರ? ಬೆಳ್ಳಿ ಪದಕವನ್ನ ಗೆಲ್ತಾರ. ಇದೇನಂತಂದ್ರೆ ನೆನ್ಪಿಟ್ಕೊಳ್ರಿ. ಇನ್ನು ಸ್ಪೋರ್ಟ್ಸ್ ಪರ್ಸನ್ಸ್ ಗಳು, ಕ್ರಿಕೆಟ್ ಒಂದ್ ಬಿಟ್ಟಪ್ಪ,
ಸ್ಪೋರ್ಟ್ಸ್ ಪರ್ಸನ್. ಕ್ರಿಕೆಟ್ ಕಬಡ್ಡಿ ಬಿಟ್ಬಿಟ್ಟು ನಿಮ್ಗೆ ಯಾರಾದ್ರೂ ಪರಿಚಯ ಇದಾರ, ಯಾರಿಗಾದ್ರೂ ಗೊತ್ತಿದಾರ, ಯಾವ ಆಟಕ್ಕೆ ಸಂಬಂಧಪಟ್ಟಿದಾರ, ಒಂದೊಂದು ಅಂದ್ರೆ ನಿಮಗ್ ಗೊತ್ತಿರೋದು ಕಮೆಂಟ್ಸ್ ಗಳನ್ನ ಹಾಕ್ರಿ. ಈವನ್ ನೀವು ಕಮೆಂಟ್ಸ್ ಗಳನ್ನ ಓದಿದ್ರು ಕೂಡ ನಿಮ್ಗೆ ಅದ್ರಲ್ಲಿ ಎಲ್ಲ ಕವರ್ ಆಗಿರಬೇಕು. ಸೊ ಆತರ ನಿಮ್ಮದ್ ನೀವೇನಂದ್ರೆ ಗ್ರೂಪ್ ಡಿಸ್ಕಷನ್ ತರ ಮಾಡ್ಕೊಂಡ್ಬಿಡ್ರಿ. ನೆಕ್ಸ್ಟ್ ನೋಡ್ರಿ, ಕೇರಳದ ಮೋಹಿನಿಯಟ್ಟಂ ನೃತ್ಯ ಪ್ರಕಾರ ಪ್ರಮುಖವಾಗಿ ಯಾವ ದೇವತೆಯ ಭಕ್ತಿಯನ್ನ ಪ್ರತಿಬಿಂಬಿಸುತ್ತ ಅಂತಂದೇಳಿ. ಮೋಹಿನಿ ಅಟ್ಟಂ, ಇಲ್ಲಿ ನೋಡ್ರಿ ಮೋಹಿನಿ ಅಂತಂದ್ ಹೇಳಿ ಒಂದು ಅವತಾರ ಬರುತ್ತೆ. ಸೊ ಅದನ್ನ ಯಾರ ಅವತಾರ ಎತ್ತಾರ ಅಂತಂದ್ ಹೇಳಿದ್ರ ವಿಷ್ಣುವಿನ ಅವತಾರ ಅಂತಂದ್ ಹೇಳ್ತೀವಿ. ವಿಷ್ಣು ಇದ್ದವ್ರ ಏನಂತಂದ್ ಹೇಳಿದ್ರ ಒಂದು ಹೆಣ್ಣಿನ ಅವತಾರ, ಅದು ಮನಮೋಹಕ ಹೆಣ್ಣಿನ ಅವತಾರವನ್ನ ಎತ್ತಾರ, ಅದ ಮೋಹಿನಿ ಅವತಾರ. ಇದು ವಿಷ್ಣು ದೇವರ ರಾಕ್ಷಸರನ್ನ ಸೋಲ್ಸೋಕೆ, ಅಂದ್ರೆ ಇವಾಗ ಅಮೃತವನ್ನ ಕೊಡ್ತಾ ಇರ್ತಾರೆ. ಒಂದ್ ಕಡೆ ಸಾಲಿನಲ್ಲಿ ಅಂತ ರಾಕ್ಷಸರನ್ನ, ಇನ್ನೊಂದ್ ಕಡೆ ಸಾಲಿನಲ್ಲಿ ಅಂತಂದ್ರೆ ದೇವತೆಗಳನ್ನ ಕುಣಿಸ್ಬಿಟ್ಟು ಜಗಳ ಆಗ್ತಿರತ್ತ, ನಮಗ್ ಫಸ್ಟ್ ನಿಮಗ್ ಫಸ್ಟ್ ಅಂತಂದ ಹೇಳಿ. ಅವಾಗ ವಿಷ್ಣು ಇದ್ದ ಮೋಹಿನಿ ಅವತಾರವನ್ನ ಎತ್ತಿ ಮನಮೋಹಕ ನೃತ್ಯವನ್ನ ಮಾಡಿ, ಮನಮೋಹಕ ಒಂದು ಇದು ಇರುತ್ತಲ್ಲ, ಅವ್ರದ್ದು ಅಂದ ಚಂದ ಇರುತ್ತಲ್ಲ, ಅದಕ್ಕೆ ಮನಸೋತಂತಹ ಎಲ್ಲಾ ರಾಕ್ಷಸರು ಮೊದಲು ದೇವತೆಗಳು ಕೊಡ್ರಿ, ಆಮೇಲೆ ನಮಗ್ ಕೊಡ್ರಿ ಅಂತಂದೇಳಿ. ಬಟ್ ಅದ್ರಲ್ಲಿ ಯಾರಂತಂದ್ರೆ ರಾಹು ಇದ್ದವನು ಏನ್ ಮಾಡ್ತಾನ ಅಂದ್ರೆ ದೇವತೆಯ ವೇಷವನ್ನ ಹಾಕೊಂಡು ಲಾಸ್ಟ್ ಬಂದ್ ಕೂತ್ಕೊಂತಾನ. ಅವಾಗ ಮೋಹಿನಿ ಇದ್ದವಳು ಏನಂತಂದ್ರೆ ಎಲ್ಲಾ ದೇವರಿಗೆ ಹಾಕ್ತಾಳ, ಆಮೇಲೆ ರಾಹುಗೂ ಕೂಡ ಹಾಕ್ತಾರ. ಅವನು ಅಮೃತವನ್ನ ಕುಡಿತಾನ, ಕುಡ್ತು ಇಲ್ಲಿ ಗಂಟ್ಲ ಕಷ್ಟ ಹೋಗಿರುತ್ತೆ, ಅಷ್ಟರೊಳಗಡೆ ಗೊತ್ತಾಗತ್ತೆ ಇವನ್ ರಾಕ್ಷಸ ಅಂತಂದೇಳಿ. ಅವಾಗ ವಿಷ್ಣು ಇದ್ದವನು ಸಡನ್ ಆಗಿ ತನ್ನ ಮೂಲ ರೂಪಕ್ಕೆ ಬರ್ತಾನ, ಮೋಹಿನಿ ಅವತಾರದಿಂದ ವಿಷ್ಣುವಿನ ಅವತಾರಕ್ಕೆ ಬಂದು ಸುದರ್ಶನ ಚಕ್ರದಿಂದ ಅವನನ್ನ ಎರಡು ಭಾಗ ಮಾಡ್ತಾನೆ. ಯಾಕಂತಂದ್ರೆ ಅಮೃತ ಕುಡಿದಿರ್ತಾನ, ಸಾಯಂಗಿಲ್ಲ, ಎರಡು ಭಾಗ ಆಗತ್ತ. ಸೊ ಮೇಲ್ಗಡೆ ಭಾಗ, ಕೆಳಗಡೆ ಭಾಗ, ಒಂದು ರುಂಡದ ಭಾಗ, ಆಮೇಲೆ ದೇಹದ ಭಾಗ, ಅವೇ ಎರಡು ಅಂತಂದ್ರೆ ರಾಹು ಮತ್ತು ಕೇತು ಅಂತಂದ ಹೇಳ್ತೀವಿ. ಇದು ಅದು ಸ್ಟೋರಿ. ಸೊ ಅದನ್ನ ಏನಂತಂದ್ರೆ ಮೋಹಿನಿ ಅಟ್ಟಂ ನೃತ್ಯದೊಳಗಡೆ ಏನ್ ಮಾಡ್ತಾರ ಅಂತಂದ್ರೆ ಎಕ್ಸ್ಪ್ಲನೇಷನ್ ಅನ್ನ ಕೊಡ್ತಾರ ಮೋಹಿನಿ ಬಗ್ಗೆ, ವಿಷ್ಣುವಿನ ಬಗ್ಗೆ. ಸೊ ಅದೇನಂತಂದ್ರೆ ವಿಷ್ಣುವಿನ ಮೋಹಿನಿ ಅವತಾರ ಬಗ್ಗೆ ಹೇಳುವಂತದ್ದು. ಇದನ್ನ ನೆನ್ಪಿಟ್ಕೊಡ್ರಿ. ಆಮೇಲೆ ಕೇರಳದಲ್ಲಿ ಇನ್ನೊಂದ್ ಬರುತ್ತಾ, ಅದ್ ಯಾವ್ದಂತಂದ್ರೆ ಕಥಕ್ಕಳಿ ಅಂತಂದ ಹೇಳ್ತೀವಿ. ಇನ್ನೊಂದ್ ನೃತ್ಯ ಯಾವ್ದು ಬರುತ್ತಾ, ಕಥಕ್ಕಳಿ ಅಂತಂದ ಹೇಳಿ ಬರುತ್ತಾ. ಇನ್ನೊಂದು ಬರುತ್ತಾ ಹಬ್ಬ ತೆಯ್ಯಂ ಅಂತಂದ ಹೇಳಿ. ಈ ಹಬ್ಬನು ಕೂಡ ಕೇರಳದಲ್ಲಿ ಬಹಳ ಫೇಮಸ್. ಇನ್ನೊಂದು ಓಣಂ, ಇದು ಕೂಡ ಏನಂತಂದ್ರೆ ಫೇಮಸ್ ಆಗಿರುವಂತದ್ದು. ಓಣಂ ಯಾರಿಗೆ ಸಂಬಂಧಪಟ್ಟಿದ್ದು ಅಂತ ಕ್ವಶನ್ ಕೇಳ್ತಾರ. ಓಣಂ ಹಬ್ಬ ಯಾರಿಗೆ ಸಂಬಂಧಪಟ್ಟಿದ್ದು? ಒಂದು ಸುಗ್ಗಿ ಹಬ್ಬ, ಇನ್ನೊಂದ್ ಏನಂತಂದ ಹೇಳಿದ್ರ ಇವಾಗ ರಾಕ್ಷಸರ ಮಹಾರಾಜ, ರಾಕ್ಷಸರ ಮಹಾರಾಜ ಯಾರು ಬರ್ತಾರಂತಂದ ಹೇಳಿದ್ರ ಬಲಿ ಮಹಾರಾಜ ಬರ್ತಾರ ನೋಡ್ರಿ, ಬಲಿ ಅಂತಂದ ಹೇಳಿ. ಸೊ ಅವನೇನಂತಂದ ಹೇಳಿದ್ರ ವಾಮನ ಅವತಾರ, ವಿಷ್ಣು ಅವನನ್ನ ಸೋಲ್ಸಕ್ಕೆ ವಾಮನ ಅವತಾರ ತಗೊಂಡು 3 ಹೆಜ್ಜೆ ಬೇಕಂತಂದ ಹೇಳಿ ತಲೆ ಮೇಲೆ ಕಾಲಿಡ್ತಾರ. ಸೊ ಅದು ವಾಮನ ಅವತಾರ, ಬಲಿ ಮಹಾರಾಜ ಅಂತಂದ ಹೇಳಿ. ಸೊ ಆ ತರ ಕಾಲಿಟ್ಟಾಗ ಅವ್ರು ಪಾತಾಳ ಲೋಕಕ್ಕೆ ಹೋಗಿ ಇನ್ನೂ ಇದಾರ. ಸೊ ಅವನೇನ್ ಹೇಳ್ತಾ ಅಂತಂದ ಹೇಳಿದ್ರೆ ನನಗೇನು ಬೇಡ, ನನ್ನ ಸಾಮ್ರಾಜ್ಯದ ಕಾವಲುಗಾರಾಗಿ ವಿಷ್ಣು ಇರ್ಬೇಕಂತಂದ ಹೇಳಿ. ಅಲ್ಲಿ ವಿಷ್ಣುವಿನೇ ಅಂತಂದ ಹೇಳಿದ್ರೆ ತನ್ನ ಕಾವಲುಗಾರ ಆಗಿದಾನ. ಇದು ಇಂಪಾರ್ಟೆಂಟ್, ಬಲಿ ಮಹಾರಾಜ. ಸೊ ಅವನಿಗೋಸ್ಕರ ಡೆಡಿಕೇಟ್ ಆಗಿರುವಂತ ಹಬ್ಬ ಯಾವ್ದಂತಂದ್ರೆ ಓಣಂ ಹಬ್ಬ ಅಂತಂದ್ ಹೇಳ್ತೀವಿ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಬೂಕರ್ ಪ್ರಶಸ್ತಿ ಯಾವ್ದಕ್ ಬರುತ್ತ? ಇಂಗ್ಲಿಷ್ ಸಾಹಿತ್ಯಕ್ಕೆ. ನಮ್ಮಲ್ಲಿ ಭಾರತದ ಸಾಹಿತ್ಯಕ್ಕೆ ಕೊಡುವಂತಹ ಅತ್ಯುನ್ನತ ಪ್ರಶಸ್ತಿ ಯಾವ್ದಂದ್ರ ಜ್ಞಾನಪೀಠ ಅಂತಂದ್ ಹೇಳ್ತೀವಿ. ಎಲ್ಲಾ ಲ್ಯಾಂಗ್ವೇಜ್ ಗಳು ಬರ್ತಾವ. ಸೇಮ್ ಅದೇ ತರ ಇಂಗ್ಲಿಷ್ ಸಾಹಿತ್ಯಕ್ಕೆ ಬರುವಂತಹ ಅತ್ಯುನ್ನತ ಪ್ರಶಸ್ತಿ ಯಾವ್ದಂತಂದ್ ಹೇಳಿದ್ರ ಬೂಕರ್ ಪ್ರಶಸ್ತಿ ಅಂತಂದ್ ಹೇಳ್ತೀವಿ. ಹಂಗಾದ್ರ ಮೊದಲ ಭಾರತೀಯ ಮೂಲದ ಲೇಖಕರು ಯಾರು, ಆ ಪ್ರಶಸ್ತಿಯನ್ನ ಗೆದ್ದಂತವ್ರು ಅಂತಂದ್ ಹೇಳಿ ಕ್ವಶನ್ ಅಂತ ಇದೆ. ಎಸ್, ಅದ್ರಲ್ಲಿ ಯಾವ್ದಂತಂದ್ ಹೇಳಿದ್ರೆ VS ನೈಪಾಲ್ ಅಂತಂದ್ ಹೇಳಿ. ಫಸ್ಟ್ ಏನಂತಂದ್ ಹೇಳಿದ್ರೆ ಭಾರತದವ್ರಂತಲ್ಲ, ಅವ್ರು ಬೇರೆ ದೇಶದಾಗ ಅದಾರ. ಫಸ್ಟ್ ಯಾರಂತಂದ್ರೆ VS ನೈಪಾಲ್ ಅಂತಂದ್ ಹೇಳ್ತೀವಿ. ನಾನು ಎಲ್ಲ ಒಂದ್ ಲಿಸ್ಟ್ ಅನ್ನ ಕೊಟ್ಬಿಡ್ತೀನಿ. 1971 ಯಾರಂತಂದ್ರೆ VS ನೈಪಾಲ್ ಅಂತಂದ್ ಹೇಳ್ತೀವಿ. ಅವ್ರು ಯಾವ ಕೃತಿಯನ್ನ ಬರೀತಾರಂತಂದ್ರೆ ಇನ್ನ ಫ್ರೀ ಸ್ಟೇಟ್ ಅಂತಂದ್ ಹೇಳಿ ಒಂದ್ ಬುಕ್ ಅನ್ನ ಬರೀತಾರ, ಅದಕ್ ಸಿಗತ್ತ. ಆಮೇಲೆ ನೆಕ್ಸ್ಟ್ ಯಾರು ಬರ್ತಾರಂತಂದ್ರೆ ಸಲ್ಮಾನ್ ರಸ್ದಿ ಬರ್ತಾರ, ಸೆಕೆಂಡ್ ಒನ್. ಇವ್ರು ಯಾವಾಗ ಸಿಗುತ್ತೆ ಅಂತಂದ್ ಹೇಳಿದ್ರೆ 1981 ಸಿಗುತ್ತ. ಇವ್ರದ್ದು ಕೃತಿ ಯಾವ್ದಂತಂದ್ರೆ ಮಿಡ್ ನೈಟ್ ಚಿಲ್ಡ್ರನ್ ಅಂತಂದ್ ಹೇಳಿ. ಇವಾಗ ಕ್ವಶನ್ಸ್ ಗಳು ಬರ್ತಾವ ರಿಪೀಟ್ ಆಗಿ, ಮಿಡ್ ನೈಟ್ ಚಿಲ್ಡ್ರನ್. ಆಮೇಲೆ ಥರ್ಡ್ ಯಾರಿಗ್ ಬರುತ್ತಂತಂದ್ ಹೇಳಿದ್ರ ಅರುಂಧತಿ ರಾಯ್ಗೆ. ಇವ್ರು ಕಂಪ್ಲೀಟ್ ಆಗಿ ಇಂಡಿಯಾದಲ್ಲಿ ಇರ್ತಾರ, ನೆನ್ಪಿಟ್ಕೊಳ್ರಿ. ಇವರೆಲ್ಲ ಇಂಡಿಯಾದವ್ರೆ, ಬಟ್ ಅಮೆರಿಕಾದಾಗ ಇರ್ತಾರೆ. ಅರುಂಧತಿ ರಾಯ್. ಈ ಅರುಂಧತಿ ರಾಯ್ಗೆ 1997 ಸಿಗುತ್ತ. ಕೃತಿ ಯಾವ್ದಂತಂದ್ರೆ ದ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಅಂತಂದೇಳಿ. ದ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಅಂತಂದ್ ಹೇಳಿ. ಅದಾದ ನಂತರ ನೆಕ್ಸ್ಟ್ ಕಿರಣ್ ದೇಸಾಯಿಗೆ ಬರುತ್ತೆ, 4ನೇದು. 2006
ಕಿರಣ್ ದೇಸಾಯಿ ದ ಇನ್ಹೆರಿಟನ್ಸ್ ಆಫ್ ಲಾಸ್ ಅಂತಂದ ಹೇಳಿ. ಕೃತಿ ಯಾವ್ದಂತಂದ ಹೇಳಿದ್ರ ದ ಇನ್ಹೆರಿಟನ್ಸ್ ಆಫ್ ಲಾಸ್ ಅನ್ನೋ ಒಂದು ಕೃತಿ. ಆಮೇಲೆ ನೆಕ್ಸ್ಟ್ ಲಾಸ್ಟ್ ಏನಂತಂದ ಹೇಳಿದ್ರೆ 2008 ಅರವಿಂದ್ ಅಡಿಗ್ ಬರುತ್ತ, ಇವ್ರೊಂದು ಕೃತಿಯನ್ನ ಬರೀತಾರ ದ ವೈಟ್ ಟೈಗರ್ ಅಂತಂದ ಹೇಳಿ. ವೈಟ್ ಟೈಗರ್, ಇವ್ರು ಕರ್ನಾಟಕದವರು, ಅರವಿಂದ್ ಅಡಿಗ್, ದ ವೈಟ್ ಟೈಗರ್. ಇಷ್ಟು ಜನರಿಗೆ ಬೂಕರ್ ಪ್ರಶಸ್ತಿ ಸಿಗೈತೆ. ಇವ ಕ್ವಶನ್ಸ್ ಗಳು ರಿಪೀಟ್ ಆಗಿ ನಿಮಗ್ ಬರ್ತಾವ. ಕಂಪ್ಲೀಟ್ ಒಂದ್ ಲಿಸ್ಟ್ ಅನ್ನ ಬರ್ದಿಟ್ಕೊಡ್ರಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ ಅಂತಂದ ಹೇಳಿ ಇದೇನ್ ಕ್ವಶನ್ ಐತಲ್ಲ, ಎಸ್, ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾದ ರಾಣಿ ಕಿ ವಾವ್ ಅಂತಂದ ಹೇಳಿ, ಇದು ಯಾವ ನದಿಯ ದಡದಲ್ಲಿ ಐತಿ ಅಂತಂದ ಹೇಳಿ ಕ್ವಶನ್ ಅನ್ನ ಕೇಳಿದಾರ. ಸರ್, ರಾಣಿ ಕಿ ವಾವ್ ಎಲ್ಲಿ ಬರ್ದೈತಿದ? ಮೇನ್ ಇಂಪಾರ್ಟೆಂಟ್, ಇದು ಎಲ್ಲಿ ಬರತ್ತಂತಂದ ಹೇಳಿದ್ರ ಸರಸ್ವತಿ ನದಿ ಅಂತಂದ ಹೇಳಿ. ಬಟ್ ಅದ್ರ ಸರಸ್ವತಿ ನದಿ ಇವಾಗ ಇಲ್ಲ, ಅದೇನಂತಂದ ಹೇಳಿದ್ರೆ ಬತ್ತಿ ಹೋಗೈತೆ. ಈಗ ಅದೇನ್ ಇಲ್ಲ. ಅದಾದ ನಂತರ ರಾಣಿ ಕಿ ವಾವ್ ಯಾವ್ದು ನೋಟ್ ಮೇಲೆ ಬರುತ್ತಂದ್ರ ₹100 ನೋಟ್ ಐತಲ್ಲ, ಅದ್ರ ಮೇಲೆ ಏನಂತಂದ ಹೇಳಿದ್ರೆ ರಾಣಿ ಕಿ ವಾವ್ ಅದು ಒಂದು ಇದು ಬರುತ್ತ, ಅರಮನೆ ಬರುತ್ತ, ಅದು ಅದ್ರೊಳಗಡೆ ಬರ್ತೈತೆ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಸಬರ್ಮತಿ ಅಂತಂದ ಹೇಳಿ. ಇದು ಸಬರ್ಮತಿ ಏನಂತಂದ ಹೇಳಿದ್ರ ಯಾವ ನದಿ ದಡದಲ್ಲಿ ಐತೆ? ಸಬರ್ಮತಿ ನದಿ, ಅದೇ ಸಬರ್ಮತಿ ನದಿನೇ, ಅದಕ್ಕೊಂದು ಆಶ್ರಮನು ಬರುತ್ತ. ಇದನ್ನೊಂದ್ ಸ್ವಲ್ಪ ನೆನ್ಪಿಟ್ಕೊಳ್ರಿ. ಆಮೇಲೆ ತಾಪಿ ನದಿ ಬರ್ತೈತಿ ನೋಡ್ರಿ. ತಾಪಿ ನದಿ ಏನಂತಂದ ಹೇಳಿದ್ರ ಇದು ಯಾವ ನದಿ ದಡದಲ್ಲಿ, ಅಂದ್ರ ಯಾವ ನಗರ ಐತಂದ್ರೆ ಇದು ನದಿ ದಡದಲ್ಲಿ ಸೂರತ್ ನಗರ ತಾಪಿ ನದಿ ದಡದಲ್ಲಿ ಐತೆ. ಇದನ್ನ ನೀವು ಪಾಯಿಂಟ್ ಅನ್ನ ನೆನ್ಪಿಟ್ಕೋಬೇಕು. ಆಮೇಲೆ ನೆಕ್ಸ್ಟ್ ಏನಂತಂದ ಹೇಳಿದ್ರ ನರ್ಮದಾ ನದಿ, ಇದ್ರ ದಡದಲ್ಲಿ ಆಲ್ಮೋಸ್ಟ್ ಏನಂತಂದ ಹೇಳಿದ್ರ ಗುಜರಾತ್ ಒಳಗಡೆ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಅಂತಂದ ಹೇಳ್ತೀವಲ್ಲ, ಸರ್ದಾರ್ ವಲ್ಲಭಾಯ್ ಪಟೇಲ್ ದವ್ರದ್ದು, ಅವ್ರದ್ದು ಬರ್ತೈತೆ. ಕೆಲವೊಂದು ಥಿಂಗ್ಸ್ ಗಳನ್ನ, ರಿವರ್ಸ್ ಗಳ ಬಗ್ಗೆ ನೀವು ನೆನ್ಪಿಟ್ಕೋಬೇಕು. ಆಮೇಲೆ ನಿಮ್ಗೆ ಫಸ್ಟ್ ಟ್ರಿಕ್ ಏನಂತಂದ ಹೇಳಿದ್ರ, ಫಸ್ಟ್ ಟ್ರಿಕ್ ಕ್ಲಿಯರ್ ಆಗಿ ಹೇಳ್ತೀನಿ ನಿಮ್ಗ. ಎಸ್, ಇಲ್ಲಿ ನೋಡ್ರಿ, ಫಸ್ಟ್ ಟ್ರಿಕ್ ಎಕ್ಸಾಮ್ ಒಳಗಡೆ ಈ ತರ ಆಪ್ಷನ್ಸ್ ಒಳಗಡೆ ಹಿಂಗ್ ಬ್ರಕೆಟ್ ಹಾಕ್ಬಿಟ್ಟು ಏನಾದ್ರು ಕನ್ನಡದಾಗ ಕೊಡ್ಲಿ ಅಥವಾ ಇಂಗ್ಲಿಷ್ ಒಳಗಡೆ ಕೊಡ್ಲಿ ಅಥವಾ ಅದ್ರ ಬಗ್ಗೆ ಏನಾದ್ರು ಎಕ್ಸ್ಪ್ಲನೇಷನ್ ಕೊಡ್ಲಿ, ಈ ತರ ಏನಾದ್ರು ಬ್ರಕೆಟ್ ಗಳನ್ನ ಹಾಕಿಬಿಟ್ಟು ಏನಾದ್ರು ಸ್ವಲ್ಪ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದಾನಂತಂದ ಹೇಳಿದ್ರೆ ಅದು ಹುಡುಗರು ಕನ್ಫ್ಯೂಸ್ ಆಗೋದ್ ಬೇಡ, ಅದ ಕರೆಕ್ಟ್ ಆನ್ಸರ್ ಇರುತ್ತೆ ಅಂತಂದ ಹೇಳ್ಬಿಟ್ಟು 100% ಕರೆಕ್ಟ್ ಆಗಿರೋ ಆನ್ಸರ್ ಅದು. ಯಾವಾಗ್ಲೂ ನೆನ್ಪಿಟ್ಕೊಳ್ರಿ, ಬ್ರಕೆಟ್ ಒಳಗಡೆ ಏನಾದ್ರು ಎಕ್ಸ್ಟ್ರಾ ಕೊಟ್ಟಿದ್ದ, ಅದು ಸ್ಟೇಟ್ ಗವರ್ಮೆಂಟ್ ಎಕ್ಸಾಮ್ಸ್ ಆಗಿರ್ಬೋದು ಅಥವಾ ಸೆಂಟ್ರಲ್ ಗವರ್ಮೆಂಟ್ ಎಕ್ಸಾಮ್ಸ್ ಆಗಿರ್ಬೋದು. ಇವಾಗ ಹೇಳೋ ಟ್ರಿಕ್ಸ್ ಗಳು ಸ್ಟೇಟ್ ಗವರ್ಮೆಂಟ್ ಎಕ್ಸಾಮ್ಸ್ ಗಳು, ಎಲ್ಲಾ ಎಕ್ಸಾಮ್ಸ್, FD SD, ಅದಾದ ನಂತರ ನೆಕ್ಸ್ಟ್ PC ಎಕ್ಸಾಮ್ಸ್, PSI ಎಕ್ಸಾಮ್ಸ್ ಅಲ್ಲಿ ನಾ ಹೇಳೋದು ಬಾಳ ಅಂದ್ರೆ ಬಾಳ ಯೂಸ್ ಆಗುತ್ತೆ. ನೀವು ಈ ತರ ನಂದು ಟ್ರಿಕ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ಒಂದ್ 20 ಕ್ವಶನ್ಸ್ ಗಳು, 20 ರಿಂದ 30 ಕ್ವಶನ್ಸ್ ಗಳನ್ನ ಕರೆಕ್ಟ್ ಮಾಡ್ಕೋಬಹುದು ಸ್ಟೇಟ್ ಗವರ್ಮೆಂಟ್ ದಾಗ. ಬೇಕಾದ್ರೆ ಒಂದ್ ಕ್ವಶನ್ ಪೇಪರ್ ತೆಗೆದ್ ನೋಡು. ಈಗೇನ್ ಬ್ರಕೆಟ್ ನ ಕೊಟ್ಟಿರ್ತಾನಲ್ಲ, ಅದು ಯಾವಾಗ್ಲೂ ಏನಂತ ಹೇಳಿದ್ರೆ ಕರೆಕ್ಟ್ ಆಗಿರುತ್ತೆ. ಇನ್ ಆಪ್ಷನ್ ಒಳಗಡೆ ಕೊಡ್ತಾನ ನೋಡ್ರಿ, ಆಪ್ಷನ್ ಎ ಒಂದ್ ಯಾವ್ದಾದ್ರು ಪ್ರೋಗ್ರಾಮ್ ಬಗ್ಗೆ ಕೊಟ್ಟಿರ್ತಾನೋ ಅಥವಾ ಯಾವ್ದಾದ್ರು ಒಂದು ಇನ್ಸ್ಟಿಟ್ಯೂಟ್ ಬಗ್ಗೆ, ಆರ್ಗನೈಸೇಷನ್ ಬಗ್ಗೆ, ಅಥವಾ ಯಾವ್ದಾದ್ರು ಒಂದು ಪ್ರಶಸ್ತಿ ಬಗ್ಗೆ ಅವ್ರು ಏನ್ ಮಾಡ್ತಾ ಅಂತಂದ ಹೇಳಿದ್ರೆ ಈ ರೀತಿಯಾಗಿ ಒಂದು ಉದ್ದವಾದ ಒಂದು ಸಾಲನ್ನ ಕೊಡ್ತಾನ ಆಪ್ಷನ್ ಎ. ಆಪ್ಷನ್ ಬಿ ಇನ್ನೊಂದು ಉದ್ದವಾದ ಸಾಲನ್ನ ಕೊಡ್ತಾನ. ಆಪ್ಷನ್ ಸಿ ಅದಕ್ಕಿಂತ ಉದ್ದವಾದ ಸಾಲು ಕೊಟ್ಬಿಟ್ಟು ಕೆಳಗಡೆ ಕೊಟ್ಟಿರ್ತಾನ ಅಥವಾ ಸ್ವಲ್ಪ ಉದ್ದು ಕೊಟ್ಟಿರ್ತಾನ. ಆಪ್ಷನ್ ಡಿ ಅದನ್ನು ಕೂಡ ಈ ತರ ಕೊಟ್ಟಿರ್ತಾನ. ಇದ್ರೊಳಗಡೆ ಲಾಂಗೆಸ್ಟ್ ಆನ್ಸರ್ ಸಿ ಅಲ್ಲ, ಲಾಂಗೆಸ್ಟ್, ಇದನ್ನ ಆನ್ಸರ್ ಏನಂತಂದ್ರೆ ಲಾಂಗೆಸ್ಟ್ ಕೊಟ್ಟಿದಾನ. ಲಾಂಗೆಸ್ಟ್ ಎದ್ ಕೊಟ್ಟಿದ ಅಂತಂದ ಹೇಳಿದ್ರ ಅದು ಯಾವಾಗ್ಲೂ 90% ಆನ್ಸರ್ ಕರೆಕ್ಟ್ ಆಗಿರುತ್ತೆ. ಅದಕ್ಕೋಸ್ಕರ ಅವ್ನು ಲಾಂಗೆಸ್ಟ್ ಕೊಟ್ಟಿರ್ತಾನೆ. ಇಲ್ಲ ಅಂತಂದ್ರೆ ಸ್ವಲ್ಪ ಕೊಟ್ಟು ಮುಗಿಸ್ಬಿಡ್ಬೋದಲ್ಲ. ಲಾಂಗೆಸ್ಟ್ ಎದಕ್ ಕೊಟ್ಟಿರ್ತಾನ ಅಂತಂದ ಹೇಳಿದ್ರೆ ಅದು ಯಾವಾಗ್ಲೂ ಕರೆಕ್ಟ್ ಆಗಿರುತ್ತೆ. ನಾ ನಿಮ್ಗೆ ಹೇಳೋದು, ಇಂಥ ಕ್ವಶನ್ಸ್ ಗಳಲ್ಲಿ 90% ಲಾಂಗೆಸ್ಟ್ ಆನ್ಸರ್ ಯಾವಾಗ್ಲೂ ಕರೆಕ್ಟ್ ಆಗಿರುತ್ತೆ. ಈ 2 ಟ್ರಿಕ್ ಗಳು ಬಾಳ ಅಂದ್ರ ಬಾಳ ಇಂಪಾರ್ಟೆಂಟ್ ಎಕ್ಸಾಮ್ ಒಳಗಡೆ ನೆನ್ಪಿಟ್ಕೊಳ್ಳಿ. ಆಮೇಲೆ ಇನ್ನೊಂದು ಟ್ರಿಕ್ ಬರುತ್ತೆ, ನೀವು ಡೈಲಿ ಓದ್ತಾ ಇದ್ರಿ ಅಂತಂದ ಹೇಳಿದ್ರೆ, ರಿಪಿಟೇಷನ್ ಮಾಡ್ಕೋತಿದ್ರಿ ಅಂತಂದ ಹೇಳಿದ್ರ, ನೀವು ಕ್ವಶನ್ ಅನ್ನ ಓದಿದ ತಕ್ಷಣ, ಕ್ವಶನ್ ಆಪ್ಷನ್ ಅನ್ನ ಓದಿದ ತಕ್ಷಣ ನಿಮಗ್ ಸಡನ್ ಆಗಿ ಒಂದ್ ಆನ್ಸರ್ ಬಂದ್ಬಿಡತ್ತೆ ತಲೆಯಾಗ. ಸಡನ್ ಆಗಿ ಏನಂತಂದ ಹೇಳಿದ್ರೆ ಒಂದ್ ಆನ್ಸರ್ ಬಂದ್ಬಿಡುತ್ತೆ. ಅದ್ ಯಾವಾಗ್ಲೂ ಏನಂತಂದ ಹೇಳಿದ್ರೆ 90% ಕರೆಕ್ಟ್ ಆಗಿರೋ ಆನ್ಸರ್ ಆಗಿರುತ್ತೆ. ಆಮೇಲೆ ಏನ್ ಮಾಡ್ತೀವಿ ಅಂದ್ರೆ ಇದ ಅಂತಂದ ಹೇಳಿ ಕನ್ಫ್ಯೂಸ್ ಮಾಡ್ಕೊಂಡಿರ್ತೇವೆ. ಬಟ್ ಅದ್ರ ಫಸ್ಟ್ ಕ್ವಶನ್ ಆನ್ಸರ್ ಓದ್ ತಕ್ಷಣ ಏನ್ ಆನ್ಸರ್ ಬಂದಿರುತ್ತಲ್ಲ ತಲೆಯಾಗ, ಯಾವಾಗ್ಲೂ ಅಂತಂದ ಹೇಳಿದ್ರೆ 90% ಅದೇ ಆನ್ಸರ್ ಕರೆಕ್ಟ್ ಆಗಿರುತ್ತೆ. ಸುಮ್ನೆ ಯಾವ್ದೋ ಒಂದು ಹಾಕೋದಕ್ಕಿಂತನೂ ಈ ರೀತಿಯಾಗಿ ಗೆಸ್ ಮಾಡಿ ಹಾಕೊಂತ ಬರ್ರಿ. ಇನ್ ಕೆಲವು ಜನ ಇರ್ತಾರಪ್ಪ, ಅವ್ರಿಗೆ ಹೆಂಗಂತಂದ ಹೇಳಿದ್ರ, ಈಗ ಡೈಲಿ ಓದಾರಿಗೆ ಹೇಳ್ತಾನ, ನಾ ಡೈಲಿ ಸ್ವಲ್ಪ ಓದಾರಿಗೆ ಅರ್ಥ ಮಾಡ್ಕೊಂಡವ್ರಿಗೆ ಕಾನ್ಸೆಪ್ಟ್ ಅವ್ರಿಗಿದು. ಇನ್ನ ಡೈಲಿ ಓದಲ್ದೇ ಇರೋರು ಅಂತಾರ ಇರ್ತಾರಲ್ಲ, ನಿಮ್ಗ ಏನ್ ಸಜೆಷನ್ ಅಂದ್ರ, ಅವ್ರಿಗೆ ಹೆಂಗ್ ಅನ್ಸುತ್ತೆ ಅಂದ್ರೆ ಕ್ವಶನ್ ಓದಿದ ತಕ್ಷಣ, ಆಪ್ಷನ್ಸ್ ಓದಿದ ತಕ್ಷಣ ಎಲ್ಲಾನ ಕರೆಕ್ಟ್ ಅನ್ಸುತ್ತ ಅವ್ರಿಗೆ.
ಏನು ಮಾಡಕ್ ಬರಂಗಿಲ್ಲ. ಎಲ್ಲಾ ಆಪ್ಷನ್ಸ್ ಗಳು ಕರೆಕ್ಟ್ ಅನಿಸಿರ್ತಾವ. ಇದ್ರೊಳಗ ಯಾವ್ದು ಹಾಕೋದ್ರಿ ಅಂತಂದ್ ಹೇಳಿ ಅವ್ನು ಕ್ವಶನ್ ಈಗ ಬೇಕಾದ್ರೆ ಕಮೆಂಟ್ ಹಾಕ್ತಾರ, ನಮ್ಗೆ ಎಲ್ಲಾನ ಕ್ವಶನ್ ಕರೆಕ್ಟ್ ಅನಿಸ್ತಾವ್ರಿ, ಎಲ್ಲಾ ಆಪ್ಷನ್ಸ್ ಗಳು ಇಲ್ಲ 2 ಆಪ್ಷನ್ಸ್ ಗಳು ಕರೆಕ್ಟ್ ಅನಿಸ್ತಾವ. ಯಾಕಂತಂದ್ ಹೇಳಿದ್ರೆ ಅದ್ ನಿನ್ಗ ಅನ್ಸುತ್ತೆ, ಯಾಕಂದ್ರೆ ನೀ ಬಾಳ್ ಓದಿರ್ತಿ, ನೀ ಬಾಳ್ ಸ್ಟಡಿ ಮಾಡಿರ್ತಿ. ನಾ ನಿನಗ ಕಲ್ಸೋಂತ ಟೀಚರ್ ಅಲ್ಲ. ನೀನೇನಂತಂದ್ ಹೇಳಿದ್ ನಿನಗ್ ಯಾವ್ದು ಅನ್ಸುತ್ತ ಅದನ್ನ ಹಾಕಿ ಬರುತ್ತ. ಈಗ ಇದೇನಂತಂದ್ ಹೇಳಿದ್ರ 3 ಟ್ರಿಕ್ಸ್ ಗಳು. ಸೊ ನೆನ್ಪಿಟ್ಕೊಡ್ರಿ ಯಾವಾಗ್ಲೂ. ಅಂದ್ರೆ ನೀವು ಜಾಸ್ತಿ ಓದಿರ್ತೀರಿ, ನಮಗ್ ನೆನಪುಳಿವಾತಂತಂದ್ ಹೇಳ್ತಿರ್ತಾರಲ್ಲ, ಇದ ಯಾಕೆ ಇಂಪಾರ್ಟೆಂಟ್ ಅಂತಂದ್ ಹೇಳಿದ್ರ ಆ ಮೇನು ಥಿಂಗ್ ಯಾಕಂತಂದ್ರೆ, ನಾವು ಇದನ್ನ ಓದಿದ ತಕ್ಷಣ ಯಾವಾಗೋ ಒಂದ್ಸರಿ ಓದಿರ್ತೀವಿ, ಅದು ನಮ್ಮ ಹಿಂದಿನ ಮೆದುಳೊಳಗಡೆ ಏನಂತಂದ್ರೆ ಸ್ಟೋರ್ ಆಗಿರತ್ತ. ಇವಾಗ ನಾವು ಅದನ್ನ ಕ್ವಶನ್ ಅನ್ನ ಓದಿದ ತಕ್ಷಣ ನಮ್ಗೆ ಒಂಥರ ನ್ಯೂರಾನ್ಸ್ ಗಳೆಲ್ಲ ಹೋಗಿರ್ತಾವಲ್ಲ, ಒಂಥರ ಎನರ್ಜಿ ಹೋಗ್ತಿರುತ್ತ. ಅಲ್ಲಿ ಹೋದ ತಕ್ಷಣ ಅಲ್ಲಿ ಹೋಗಿ ಸರ್ಚ್ ಆಗ್ತಿರುತ್ತೆ, ಓಕೆ ಇಲ್ಲಿ ಎಲ್ಲೋ ಓದಿದನಲ್ಲ ಅಂತಂದ ಹೇಳಿ, ಇದೇ ಕರೆಕ್ಟ್ ಆನ್ಸರ್ ಅದಕ್ಕಂತಂದ ಹೇಳಿ ನಮಗ ಮೆದುಳು ಏನ್ ಮಾಡತ್ತ ಅಂತಂದ ಹೇಳಿದ್ರೆ ಟ್ರೈ ಮಾಡ್ತಿರುತ್ತೆ, ಅದ ಆನ್ಸರ್ ಅಂತಂದ ಹೇಳಿ. ಬಟ್ ಅದ್ರ ನಾವು ಕರೆಕ್ಟ್ ಆಗಿ ಅದನ್ನ ಕ್ಯಾಚ್ ಮಾಡ್ಕೊಳಕ್ ಆಗಂಗಿಲ್ಲ. ಸೊ ಅದಕ್ಕೋಸ್ಕರ ನಮ್ಗೆ ಕನ್ಫ್ಯೂಷನ್ ಆಗತ್ತ. ಸೊ ನೆನ್ಪಿಟ್ಕೊಳ್ರಿ, 90% ಅದ ಕರೆಕ್ಟ್ ಆಗಿರೋ ಆನ್ಸರ್ ಆಗಿರತ್ತ. ಇದನ್ನ ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಳ್ರಿ. ನೆಕ್ಸ್ಟ್ ನೋಡ್ರಿ, ಫೆಬ್ರವರಿ 2026 ಹೊತ್ತಿಗೆ ಭಾರತದ ಯಾವ ರಾಜ್ಯವು ಸಂಪೂರ್ಣ ಡಿಜಿಟಲ್ ಬ್ಯಾಂಕಿಂಗ್ ಜಾರಿಗೆ ತಂದ ಮೊದಲ ರಾಜ್ಯವಾಗೈತಿ ಅಂತಂದ ಹೇಳಿ ಕ್ವಶನ್ ಕೇಳಿದಾರೆ. ಸಂಪೂರ್ಣ ಡಿಜಿಟಲ್ ಬ್ಯಾಂಕಿಂಗ್ ನೆನ್ಪಿಟ್ಕೊಡ್ರಪ್ಪ 2026 ಯಾವ್ದಂತಂದ್ರೆ ಕೇರಳ ಅಂತಂದ ಹೇಳ್ತೀವಿ. ಅಲ್ಲಿ ಕಂಪ್ಲೀಟ್ ಎಲ್ಲ ಡಿಜಿಟಲ್ ಬ್ಯಾಂಕಿಂಗ್ ಐತೆ. ಸೊ ಇದು ಮೇನ್ ಇಂಪಾರ್ಟೆಂಟ್. ಕರ್ನಾಟಕದೊಳಗಡೆನು ನೆನ್ಪಿಟ್ಕೊಡ್ರಿ, ಕರ್ನಾಟಕದೊಳಗಡೆ ಇದನ್ನ ನಾವು ಸ್ಟಾರ್ಟ್ಅಪ್ ರಾಜಧಾನಿ ಅಂತ ಕರಿತೀವಿ. ಅದಾದ ನಂತರ IT ಎಕ್ಸ್ಪೋರ್ಟ್ ನಡೆಯುತ್ತಲ್ಲ, IT ಥಿಂಗ್ಸ್ ಗಳು ಏನ್ ಎಕ್ಸ್ಪೋರ್ಟ್ ಆಗತ್ತಲ್ಲ, ಅದು ಮೊದಲನೇ ಸ್ಥಾನದಲ್ಲಿ ನಮ್ ಕರ್ನಾಟಕ ಐತೆ. ಅದನ್ನ ನೆನ್ಪಿಟ್ಕೋಬೇಕು. ಆಮೇಲೆ ನೆಕ್ಸ್ಟ್ ಇಷ್ಟೇ, ಇದ್ರಲ್ಲಿ ಏನಿಲ್ಲ ಕರೆಂಟ್ ಅಫೇರ್ಸ್ ಅದು. ಆಮೇಲೆ ಇತ್ತೀಚೆಗೆ ಸುದ್ದಿಯಲ್ಲಿ ಇದ್ದಂತಹ ಮಿಷನ್ ಕವಚ 2.0 ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟೈತಿ ಅಂತಂದ ಹೇಳಿ. ಮಿಷನ್ ಕವಚ 2.0 ಈಗ ನೋಡ್ರಿ ಈ ತರ ಬಂತ್ ನೋಡ್ರಿ, ರೈಲ್ವೆ ಸುರಕ್ಷತೆಗೆ ಬರುವಂತದ್ದು. ಇದು ಎಜುಕೇಟಿವ್ ಪ್ಯಾಟರ್ನ್ಸ್ ಒಳಗಡೆ ಈ ತರ ಕ್ವಶನ್ಸ್ ಗಳನ್ನ ಬ್ರಕೆಟ್ ಅಲ್ಲಿ ಕೊಡ್ತಾನ, ಅದಕ್ಕೋಸ್ಕರ ಯೂಸ್ ಮಾಡಾನಿ. ಸೊ ಇದು ರೈಲ್ವೆ ಸುರಕ್ಷತೆಗೆ ಬರೋದು. ಎರಡು ರೈಲ್ಗಳು ಒಂದೇ ಹಳಿಯ ಮೇಲೆ ಬಂದಾಗ ಸ್ವಯಂ ಚಾಲಿತವಾಗಿ ಬ್ರೇಕ್ ಹಾಕಿ ಏನಂತಂದ ಹೇಳಿದ್ರೆ ತಡೆಯುವಂತ ಒಂದು ತಂತ್ರಜ್ಞಾನ ಇದು ಮಿಷನ್ ಕವಚ 2.0 ಅಂತಂದ ಹೇಳ್ತೀವಿ, ನೆನ್ಪಿಟ್ಕೊಡ್ರಿ. ಅದಾದ ನಂತರ ನೆಕ್ಸ್ಟ್ ಏನಂತಂದ ಹೇಳಿದ್ರ ಗಡಿ ಭದ್ರತೆಗೋಸ್ಕರ ಒಂದು ಬಂದೈತೆ ರೀಸೆಂಟ್ ಆಗಿ, ಆಪರೇಷನ್ ಸರ್ದ್ ಹವಾ ಅಂತಂದ ಹೇಳಿ. ಆಪರೇಷನ್ ಸರ್ದ್ ಹವಾ ಅಂತಂದ ಹೇಳಿ ಒಂದು ಮಿಷನ್ ಬಂದೈತೆ, ಸರ್ದ್ ಹವಾ ಕಾರ್ಯಾಚರಣೆ. ಇದು ಗಡಿ ಭದ್ರತೆ BSF ದವ್ರು ಮಾಡುವಂತ ಒಂದು ಕಾರ್ಯಾಚರಣೆ. ಈ ಪಾಯಿಂಟ್ ಅನ್ನ ನೆನ್ಪಿಟ್ಕೊಡಿ, ಇದು ರೀಸೆಂಟ್ ಆಗಿ ಆಗೈತೆ. ಅದಾದ ನಂತರ 2026 ಏಷ್ಯನ್ ಗೇಮ್ಸ್ ಯಾವ ದೇಶದಲ್ಲಿ ನಡೀತಾವ ಅಂತಂದ ಹೇಳಿ ಕ್ವಶನ್ ನ ಕೇಳಿದಾರೆ. ಯಾವ ದೇಶದಲ್ಲಿ ಅಂತಂದ್ರೆ ಜಪಾನ್ ಒಳಗಡೆ ನಡೆಯೋದವ. ಸೊ 20ನೇ ಏಷ್ಯನ್ ಗೇಮ್ಸ್ 2026 ಜಪಾನಿನ ಐಚಿ ಮತ್ತು ನಗೋಯಾ ಅಂತಂದೇಳಿ, ಐಚಿ ಮತ್ತು ನಗೋಯಾ ಎಂಬ ನಗರಗಳಲ್ಲಿ ಏಷ್ಯನ್ ಗೇಮ್ಸ್ ಗಳು ನಡೆಯುವುದವ. ಆಮೇಲೆ 2022 ಆಗುವಂತದ್ದಿತ್ತು, ಬಟ್ ಅದ್ರ ಆಗಿಲ್ಲ. 2023 ಅದು. ಅವು ಎಲ್ಲಿ ಅದು ಅಂತಂದ ಹೇಳಿದ್ರ ಚೀನಾದ ಹ್ಯಾಂಗ್ಜೋನಲ್ಲಿ ಆಗ್ತಾವ ಏಷ್ಯನ್ ಗೇಮ್ಸ್ ಗಳು. ಇದನ್ನ ನೋಡ್ಕೊಡ್ರಿ. ನೆಕ್ಸ್ಟ್ ಏನಂತಂದ್ರೆ 2030 ಆಗೋ ಇದಾವ ಏಷ್ಯನ್ ಗೇಮ್ಸ್. ಅದು ಎಲ್ಲಿ ಆಗೋದವ ಅಂತಂದ್ರೆ ಕತಾರ್ ಒಳಗಡೆ 2030. ಆಮೇಲೆ 2034 ಏಷ್ಯನ್ ಗೇಮ್ಸ್ ಗಳು ಎಲ್ಲಿ ಅಂತಂದ್ರೆ ಸೌದಿ ಅರೇಬಿಯಾದಾಗ. ಎಲ್ಲಿ? ಸೌದಿ ಅರೇಬಿಯಾ. ಇದೇನಂತಂದ್ರೆ ಏಷ್ಯನ್ ಗೇಮ್ಸ್ ಗಳ ಬಗ್ಗೆ ಸಂಕ್ಷಿಪ್ತ ಮಾಹಿತಿ. ನೆಕ್ಸ್ಟ್ ಕೇಂದ್ರ ಸರ್ಕಾರದ PM ಸೂರ್ಯಘರ್ ಅಂತಂದ ಹೇಳಿ, ಕೇಂದ್ರ ಸರ್ಕಾರದ ಒಂದು ಪ್ರೋಗ್ರಾಮ್ ಬರುತ್ತೆ ಸೂರ್ಯಘರ್ ಅಂತಂದ ಹೇಳಿ. ಇದು ಯಾವ್ದಕ್ ಸಂಬಂಧಪಟ್ಟೈತಿ ಅಂತಂದ ಹೇಳಿ ಇಲ್ಲಿ ನೋಡ್ರಿ, ಈ ತರ ಕೊಟ್ಟಿದ ನೋಡ್ರಿ. ಇದು ಲಾಂಗೆಸ್ಟ್ ಆನ್ಸರ್ ಸ್ವಲ್ಪ. ಇದನ್ನೆಲ್ಲ ಬಿಟ್ಟಿರ್ಬೇಕಾರೆ ಇದು ರೂಫ್ ಟಾಪ್ ಸೋಲಾರ್ ಅಂತಂದೇಳಿ, ಮನೆಗಳ ಮೇಲೆ ಸೌರ ಫಲಕದ ಅಳವಡಿಕೆ ಅಂತಂದೇಳಿ. ಸೊ ಇಲ್ಲಿ ಆಪ್ಷನ್ B ಕರೆಕ್ಟ್ ಆಗತ್ತ, ಸೂರ್ಯಘರ್ ಅಂತಂದೇಳಿ. ಇಲ್ಲಿ ನೋಡ್ರಿ ಸೂರ್ಯ ಅಂತಂದ ಹೇಳಿ ಬಂದೈತೆ. ಸೂರ್ಯ ನಾವು ಕರೆಕ್ಟ್ ಆಗಿ ವರ್ಡ್ಸ್ ಗಳನ್ನ ನೋಡ್ಕೋಬೇಕು. ಸೂರ್ಯ, ಸೌರ ಕರೆಕ್ಟ್ ಅಲ್ಲ? ಇವೆರಡು ಏನಂತಂದ್ರೆ ಆಲ್ಮೋಸ್ಟ್ ಸೇಮ್ ಬರ್ತಾವ ಆ ರೀತಿಯಾಗಿ. ಆಮೇಲೆ ರೈತರಿಗೆ ಪಂಪ್ ಸೆಟ್ ಕೊಡೋದು, ಸೋಲಾರ್ ಯೂಸ್ ಮಾಡ್ಕೊಂಡು ಒಂದು ಪಂಪ್ ಸೆಟ್ ಬರುತ್ತ. ಅದು ಯಾವ ಪ್ರೋಗ್ರಾಮ್ ಅಂತಂದೇಳಿ ನನಗ ನೀವು ಕಮೆಂಟ್ ಗಳನ್ನ ಹಾಕ್ಬೇಕು. ಎಸ್. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಇನ್ನೊಂದ್ 2-3 ಹೇಳ್ಬಿಡ್ತೀನಿ ನೋಡ್ರಿ ಇವಾಗ, ಯಾಕಂದ್ರೆ ನೀವು ಬಾಳ್ ಕೆಟ್ಟ ಸ್ಟಡಿ ಮಾಡೋದ್ರಿ. ಗ್ರಾಮೀಣ ಪ್ರದೇಶಗಳಲ್ಲಿ ಗ್ರಾಮೀಣ ಮನೆಗಳಿಗೆ ಉಚಿತ ವಿದ್ಯುತ್ ಅನ್ನ ಕೊಡೋಕೆ ಇದ್ರಲ್ಲಿ ಒಂದು ಯೋಜನೆ ಬರುತ್ತಾ, ಸೌಭಾಗ್ಯ ಯೋಜನೆ ಅಂತಂದೇಳಿ. ಯಾವ ಯೋಜನೆ ಬರುತ್ತಾ? ಸೌಭಾಗ್ಯ ಯೋಜನೆ.
PM ಸಹಜ ಬಿಜ್ಲಿ ಹರ್ ಘರ್ ಯೋಜನಾ ಅಂತಂದೇಳಿ. PM ಸಹಜ ಬಿಜ್ಲಿ ಹರ್ ಘರ್ ಯೋಜನಾ, ಸೌಭಾಗ್ಯ ಅಂತಂದ್ ಹೇಳ್ತೀವಿ. PM ಸೌಭಾಗ್ಯ ಯೋಜನೆ. ಅದಾದ ನಂತರ ರೈತರಿಗೆ ಪಂಪ್ ಸೆಟ್ ಕೊಡೋದು ಯಾವ್ದಂತಂದ್ ಹೇಳಿದ್ರೆ PM ಕುಸುಮ್ ಯೋಜನೆ ಅಂತಂದ್ ಹೇಳ್ತೀವಿ. ಯಾವ್ದು? PM ಕುಸುಮ್ ಯೋಜನೆ. ಅದಾದ ನಂತರ ನೆಕ್ಸ್ಟ್ ರಸ್ತೆ ದೀಪಗಳನ್ನ ಅಳವಡಿಕೆ ಮಾಡೋಕೆ ಸ್ಟ್ರೀಟ್ ಲೈಟ್ ನ್ಯಾಷನಲ್ ಪ್ರೋಗ್ರಾಮ್ ಅಂತಂದ್ ಹೇಳಿ ಬರುತ್ತೆ. LED ದೀಪಗಳನ್ನ ಇದು ಮಾಡ್ತಾರ, ಅದು ಜಸ್ಟ್ ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್ ಕ್ವಶನ್ ಏನಂತಂದ್ ಹೇಳಿದ್ರ, ಮೌರ್ಯ ಸಾಮ್ರಾಜ್ಯದ ಅವಧಿಯಲ್ಲಿ ಸಂಸ್ಥಾ ಮತ್ತು ಸಂಚಾರ ಎಂಬ ಪದಗಳು ಯಾವುದಕ್ಕೆ ಸಂಬಂಧಪಟ್ಟಿದಾವ ಅಂತಂದೇಳಿ. ಸಂಸ್ಥಾ ಅನ್ನೋ ಒಂದು ವರ್ಡ್, ಸಂಚಾರ ಅನ್ನೋ ಒಂದು ವರ್ಡ್ ಯಾವ್ದಕ್ಕಂತಂದ್ ಹೇಳಿದ್ರ ಗುಪ್ತಚರ ಇಲಾಖೆಗೆ ಸಂಬಂಧಪಟ್ಟಿದಾವ. ಯಾವ್ದಕ್ಕಂತಂದ್ ಹೇಳಿದ್ರ ಗುಪ್ತಚರ ಇಲಾಖೆಗೆ ಸಂಬಂಧಪಟ್ಟಿದಾವ. ಇದೆಲ್ಲ ಎಲ್ಲಿ ಬರ್ತಾವ ಅಂತಂದ್ ಹೇಳಿದ್ರ ಚಾಣಕ್ಯ ಬರೆದಿರುವಂತಹ ಅರ್ಥಶಾಸ್ತ್ರ ಬುಕ್ ಒಳಗಡೆ ಇದರ ಡೀಟೇಲ್ಸ್ ಬರುತ್ತ, ಅದನ್ನು ಕೂಡ ನೀವು ನೆನಪಿಟ್ಕೋಬೇಕು. ಅದಾದ ನಂತರ ನೆಕ್ಸ್ಟ್ ಕಂದಾಯ ವಸೂಲಿಗೋಸ್ಕರ ಒಂದು ವ್ಯವಸ್ಥೆ ಇರುತ್ತ, ಅದನ್ನ ನಾವು ಸಮಹರ್ತ್ ಅಂತಂದ್ ಹೇಳಿ ಕರೀತಾರ. ಯಾರ ಟೈಮಲ್ಲಿ? ಮೌರ್ಯರ ಕಾಲದೊಳಗಡೆ. ಆಮೇಲೆ ನೆಕ್ಸ್ಟ್ ಸೇನಾಪಡೆಗಳ ಮುಖ್ಯಸ್ಥನನ್ನ ನಾವು ಸೇನಾಪತಿ ಅಂತ ಕರಿತಾ ಇದ್ವಿ, ಅದು ಇಂಪಾರ್ಟೆಂಟ್. ಆಮೇಲೆ ವಿದೇಶಿ ವ್ಯಾಪಾರಿಗಳು ಅನ್ನೋದಕ್ಕಿಂತನೂ ವಿದೇಶಿ ರಾಯಭಾರಿಗಳು ಎಲ್ಲಿ ಬರ್ತಾ ಇದ್ರು? ಮೌರ್ಯ ಸಾಮ್ರಾಜ್ಯಕ್ಕೆ ಬರ್ತಾ ಇದ್ರು. ಅದು ಯಾರ ಸಾಮ್ರಾಜ್ಯಕ್ಕೆ ಅಂತಂದ್ ಹೇಳಿದ್ರ, ಒಂದ್ ಚಂದ್ರಗುಪ್ತ ಮೌರ್ಯನ ಸಾಮ್ರಾಜ್ಯಕ್ಕೆ ಯಾರು ಬರ್ತಾರ ಅಂದ್ರ ಮೆಗಸ್ತನಿಸ್ ಬರ್ತಾನ. ಈ ಮೆಗಸ್ತನಿಸ್ ಎದ್ ಮಾತ ಅಂತಂದ್ ಹೇಳಿದ್ರೆ ಒಂದು ಗ್ರಂಥವನ್ನ ಬರಿತಾನ, ಇಂಡಿಕಾ ಗ್ರಂಥ ಅಂತಂದ್ ಹೇಳಿ ನೆನ್ಪಿಟ್ಕೊಡ್ರಿ. ಈ ಇಂಡಿಕಾ ಗ್ರಂಥ ಯಾವ್ದ್ರ ಬಗ್ಗೆ ಹೇಳುತ್ತ ಅಂತಂದ್ ಹೇಳಿದ್ರ, ಇದು ಯಾವ್ದು? ಮೌರ್ಯ ಸಾಮ್ರಾಜ್ಯದ ರಾಜಧಾನಿಯಾದಂತಹ ಪಾಟಲಿಪುತ್ರ ನಗರದ ಬಗ್ಗೆ ಹೇಳುತ್ತ. ಅಲ್ಲಿ ನಗರದ ಆಡಳಿತ ಹೆಂಗಿತ್ತು, ಅಧಿಕಾರಿಗಳು ಹೆಂಗ್ ಸೆಲೆಕ್ಷನ್ ಆಗ್ತಾ ಇದ್ರು, ಟೋಟಲ್ ಆಗಿ ಎಷ್ಟು ವಾರ್ಡ್ಸ್ ಗಳಾಗಿದ್ವು? 30 ವಾರ್ಡ್ಸ್ ಗಳಿದ್ವು. 30 ವಾರ್ಡ್ಸ್ ಗಳಿಗೆ ಒಬ್ಬೊಬ್ರು ಅಧಿಕಾರಿಗಳಿದ್ರು ಅಂತಂದೇಳಿ ಇಂಡಿಕಾ ಗ್ರಂಥದೊಳಗಡೆ ಕಂಪ್ಲೀಟ್ ಡೀಟೇಲ್ ಐತೆ. ಅದು ಮೆಗಸ್ತನಿಸ್ ಇಂಡಿಕಾ ಗ್ರಂಥ. ಇನ್ನೊಂದು, ಈ ಚಂದ್ರಗುಪ್ತ ಮೌರ್ಯ ಆದ ನಂತರ ಅವನ ಮಗ ಬರ್ತಾನಲ್ಲ, ಅವನ ಮಗ ಯಾರಂತಂದ್ರೆ ಯಾರಂತ ನೋಡ್ರಿ, ಇಲ್ಲಿಂದ ಸ್ಟಾರ್ಟ್ ಆಗತ್ತ. ಇವನ್ ಆಸ್ಥಾನದಲ್ಲಿ ಇವನನ್ನ ಅಮಿತ್ರಘಾತ ಅಂತಂದ್ ಹೇಳಿ ಕರೀತಾರ. ಅಮಿತ್ರಘಾತ. ಇವನ್ ಮಗ ಯಾರಂತಂದ್ರೆ ಅಶೋಕ ಅಂತಂದ್ ಹೇಳ್ತೀವಿ. ಬಟ್ ಅದ್ರ ಇವನ್ ಆಸ್ಥಾನದಲ್ಲೂ ಕೂಡ 2 ಜನ ರಾಯಭಾರಿಗಳು ಬರ್ತಾರ. ಆ ರಾಯಭಾರಿಗಳು ಯಾರು ಅಂತಂದ್ ಹೇಳಿ ನನಗ ಕಮೆಂಟ್ ಅನ್ನ ನೀವು ಹಾಕ್ಬೇಕು. ಎಸ್, ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ. 1924ರ ಐತಿಹಾಸಿಕ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನ ಯಾರು ವಹಿಸ್ತಾರ? ಯಾಕೆ ಐತಿಹಾಸಿಕ ಆಗೈತೆ ಅಂತಂದ್ರೆ, ಈ ಅಧಿವೇಶನ ಬೆಳಗಾವದಾಗ ನಡೆಯುತ್ತ. ಇದಕ್ಕ ಮಹಾತ್ಮ ಗಾಂಧೀಜಿಯವರು ಏನಂತಂದ್ ಹೇಳಿದ್ರ ಅಧ್ಯಕ್ಷರಾಗಿರ್ತಾರ. ಅದಕ್ಕೋಸ್ಕರ ಐತಿಹಾಸಿಕ ಅಂತಂದ್ ಹೇಳ್ತೀವಿ. ಆಮೇಲೆ 1929ರ ಲಾಹೋರ್ ಅಧಿವೇಶನ ನಡೆಯುತ್ತ. ಈ ಲಾಹೋರ್ ಅಧಿವೇಶನದಲ್ಲಿ ಯಾರ ಅಧ್ಯಕ್ಷರಾಗಿರ್ತಾರ? ಜವಾಹರ್ಲಾಲ್ ನೆಹರು ಅವರ ಅಧ್ಯಕ್ಷರಾಗಿರ್ತಾರ. ಇಲ್ಲಿ ಒಂದು ಘೋಷಣೆ ಮಾಡ್ತಾರ, ಪೂರ್ಣ ಸ್ವರಾಜ್ಯ ಅಂತಂದ್ ಹೇಳಿ. ಆಮೇಲೆ ನೆಕ್ಸ್ಟ್ ನೋಡ್ರಿ, 1938 ಹರಿಪುರ. ಆಮೇಲೆ ನೆಕ್ಸ್ಟ್ 1939 ತ್ರಿಪುರ ಅಂತಂದ್ ಹೇಳ್ತೀವಿ, ತ್ರಿಪುರ. ಈ 2 ಅಧಿವೇಶನಗಳ ಅಧ್ಯಕ್ಷರು ಯಾರಾಗಿರ್ತಾರ ಅಂತಂದ್ ಹೇಳಿದ್ರ ಸುಭಾಷ್ ಚಂದ್ರ ಬೋಸ್ ರವರಾಗಿರ್ತಾರ. ಆಮೇಲೆ 1931ರ ಕರಾಚಿ ಅಧಿವೇಶನ, ಇದ್ರದ್ದು ಯಾರಾಗಿರ್ತಾರ ಅಂದ್ರ ಸರ್ದಾರ್ ವಲ್ಲಭಾಯಿ ಪಟೇಲ್ ರವರಾಗಿರ್ತಾರ. ಈ ಅಧಿವೇಶನದಲ್ಲಿ ಮೂಲಭೂತ ಹಕ್ಕುಗಳ ಬಗ್ಗೆ ಒಂದು ನಿರ್ಣಯವನ್ನ ತಗೊಂತಾರ. ಇಷ್ಟೇನಂತಂದ್ರೆ ಡೀಟೇಲ್ ನೀವ ನೋಡ್ಕೊಬೇಕು. ಬಹಳ ಡೀಟೇಲ್ ಆಗಿ ಹೊಂಟೈತಲ್ಲ, ಪರವಾಗಿಲ್ಲ, ಕೇಳಿಸ್ಕೊಡ್ರಿ. ನೆಕ್ಸ್ಟ್ ನೋಡ್ರಿ, ಅಲ್ಲಾವುದ್ದೀನ್ ಖಿಲ್ಜಿಯ ಆಳ್ವಿಕೆ ಒಳಗಡೆ ಶಹನಾ ಎ ಮಂಡಿ ಅಂತಂದೇಳಿ ಈ ಅಧಿಕಾರ ಯಾವುದರ ಉಸ್ತುವಾರಿ? ಒಬ್ಬ ಅಧಿಕಾರಿ ಇದ್ದಪ್ಪ, ಆ ಅಧಿಕಾರಿ ಹೆಸರು ಏನಂತಂದ್ರೆ ಶಹನಾ ಎ ಮಂಡಿ ಅಂತಂದೇಳಿ ಕರೀತಾ ಇದ್ರ ಅವಂಗ. ಇದು ಬಾಳ ಅಂದ್ರ ಬಾಳ ಇಂಪಾರ್ಟೆಂಟ್. ಅದು ಅಲ್ಲಾವುದ್ದೀನ್ ಖಿಲ್ಜಿ ಇದ್ರೊಳಗಡೆ ಯಾವ್ದಂತಂದ್ರ ಮಾರುಕಟ್ಟೆ ನಿಯಂತ್ರಣ. ಸೊ ಅಲ್ಲಾವುದ್ದೀನ್ ಖಿಲ್ಜಿ ಟೈಮ್ ಒಳಗಡೆ ಅವ್ನ್ ಯುದ್ಧ ಮಾಡ್ತಾನ, ಎಲ್ರನ್ನು ಸೋಲಿಸ್ತಾನ. ಅದು ಒಂದ್ ಕಡೆ ಆದ್ರ ಇವನ್ ಏನ್ ಮಾಡ್ತಾನ ಅಂತಂದ್ರೆ ಸೈನಿಕರಿಗೆ ವೇತನವನ್ನ ಸ್ಟಾರ್ಟ್ ಮಾಡ್ತಾನ, ಮೇನ್ ಇಂಪಾರ್ಟೆಂಟ್. ಆಮೇಲೆ ನೆಕ್ಸ್ಟ್ ಚಹರಾ ಮತ್ತು ಧಾಗ್ ಅಂತಂದ್ ಹೇಳಿ 2 ಬರ್ತಾವ ನೋಡ್ರಿ. ಚಹರಾ ಮತ್ತು ಧಾಗ್ ಅನ್ನೋ ಒಂದ್ ಏನಂತಂದ್ರೆ 2 ಸಿಸ್ಟಮ್ ಗಳನ್ನ ತಗೊಂಡ್ ಬರ್ತಾನ. ಅದಾದ ನಂತರ ನೆಕ್ಸ್ಟ್ ಮಾರುಕಟ್ಟೆಯನ್ನ ಬಾಳ ಅಂದ್ರ ಬಾಳ ಕಂಪ್ಲೀಟ್ ಆಗಿ ಚೇಂಜ್ ಮಾಡ್ತಾನ. ಇವಾಗೂ ಕೂಡ ನಾವು ಮೇಂಟೈನ್ ಮಾಡ್ತಿರುವಂತಹ ಮಾರುಕಟ್ಟೆ ಸಿಸ್ಟಮ್ ಯಾವ್ದಂತಂದ್ ಹೇಳಿದ್ರ ಅಲ್ಲಾವುದ್ದೀನ್ ಖಿಲ್ಜಿ ತಗೊಂಡ್ಬಂದಿರುವಂತಹ ಮಾರುಕಟ್ಟೆ ಸಿಸ್ಟಮ್. ಸೊ ಅದೇನಂತಂದ್ರೆ ಅವನಿಗೆ ಇದಾಗತ್ತ. ಅಲ್ಲೊಬ್ರು ಏನಂತಂದ್ರೆ ಹೆಡ್ ಇರ್ತಾರ, ಅವನನ್ನ ಶಹನಾ ಎ ಮಂಡಿ ಅಂತಂದ್ ಹೇಳಿ ಕರಿತೀವಿ. ಕ್ಲಿಯರ್? ಅದಾದ ನಂತರ ಖಿಲ್ಜಿ ಕಾಲದೊಳಗಡೆ ಗುಪ್ತಚರರನ್ನ ಏನಂತ ಕರಿತಾ ಇದ್ರು ಅಂತಂದ್ರೆ ಬರೀದ್ ಅಂತಂದ್ ಹೇಳಿ ಕರಿತಾ ಇದ್ರು. ಏನಂತ ಕರಿತಾ ಇದ್ರು? ಬರೀದ್ ಅಂತಂದ್ ಹೇಳಿ ಕರಿತಾ ಇದ್ರು. ಅದಾದ ನಂತರ ನೆಕ್ಸ್ಟ್ ಧಾರ್ಮಿಕ ವ್ಯವಹಾರಗಳನ್ನ ನೋಡ್ಕೊಳ್ಳಕ್ಕೆ ಅಲ್ಲಿ ಅಂತ ಇರುವಂತಹ ಅಧಿಕಾರಿಯನ್ನ ಏನಂತ ಕರಿತಾ ಇದ್ರ ಅಂದ್ರ ಸದರ್ ಉಸ್ ಸುದೂರ್ ಅಂತಂದ್ ಹೇಳಿ. ಸದರ್ ಉಸ್ ಸುದೂರ್ ಅಂತಂದ್ ಹೇಳಿ ಹುದ್ದೆ ಇರ್ತಿತ್ತು. ಆಮೇಲೆ ನೆಕ್ಸ್ಟ್
ಕಂದಾಯ ಇಲಾಖೆಗೆ ಯಾರಂತಂದ್ರೆ ದಿವಾನ್ ಇ ಮುಸ್ತಕ್ ರಾಜ್ ಅಂತಂದೇಳಿ. ದಿವಾನ್ ಇ ಮುಸ್ತಕ್ ರಾಜ್ ಅನ್ನೋ ಒಂದು ಹುದ್ದೆ ಕಂದಾಯ ವಸೂಲಿಗೋಸ್ಕರ. ಇಷ್ಟು ಪಾಯಿಂಟ್. ಆಮೇಲೆ ನೆಕ್ಸ್ಟ್ ಇವನ್ರೊಳಗಡೆ ಏನಂತಂದ್ರೆ ಹಲವಾರು ಯುದ್ಧಗಳು ಬರ್ತಾವ. ಅದ್ರಲ್ಲೂ ಏನಂತಂದ್ರೆ ದಕ್ಷಿಣ ಭಾರತಕ್ಕೆ ಯಾರು ಬರ್ತಾರಂತಂದ್ರೆ ಮಲಿಕ್ ಕಾಫರ್ ಬರ್ತಾನ. ಮಲಿಕ್ ಕಾಫರ್ ಇವನ್ ಏನ್ ಮಾಡ್ತಾನಂತಂದ್ರೆ ಹಲವಾರು ರಾಜ್ಯಗಳನ್ನ ವಶಪಡಿಸ್ಕೊಳ್ತಾನ. ಅದರಲ್ಲಿ ಹೊಯ್ಸಳ ಸಾಮ್ರಾಜ್ಯವನ್ನ ವಶಪಡಿಸ್ಕೊಳ್ತಾನ. ಆಮೇಲೆ ನೆಕ್ಸ್ಟ್ ಏನಂತಂದ್ರೆ ದೇವಗಿರಿ ಮೇಲೆ ದಾಳಿ ಮಾಡ್ತಾನ. ಇವು ಒಂದ್ ಸ್ವಲ್ಪ ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ನೋಡ್ರಿ, 1857ರ ದಂಗೆಯ ಸಮಯದಲ್ಲಿ ಕಾನ್ಪುರದಲ್ಲಿ ಬ್ರಿಟಿಷರ ವಿರುದ್ಧ ನಾಯಕತ್ವವನ್ನ ವಹಿಸಿದಂತ ಪರ್ಸನ್ ಯಾರು ಅಂತ ಕ್ವಶನ್ ಕೇಳಿದಾರ. ಯಾರಂದ್ರ ನಾನಾ ಸಾಹೇಬ್. 1857 ಕಾನ್ಪುರಲ್ಲಿ ಯಾರಂತಂದ್ರೆ ನಾನಾ ಸಾಹೇಬ್. ಅವ್ರ ಜೊತೆ ಇನ್ನೊಬ್ರು ಬರ್ತಾರ, ತಾಂತ್ಯಾ ಟೋಪೆ. ನಾನಾ ಸಾಹೇಬ್ ಮತ್ತು ತಾಂತ್ಯಾ ಟೋಪೆ ಇವರಿಬ್ರು ಸೇರಿ ಕಾನ್ಪುರ್ ಒಳಗಡೆ ಬ್ರಿಟಿಷರ ವಿರುದ್ಧ ಏನಂತಂದ ಹೇಳಿದ್ರ ದಂಗೆಯನ್ನ ಹೇಳ್ತಾರ. ಕಾನ್ಪುರ್ದ ಪೇಶ್ವೆ ಅಂತಂದ ಹೇಳ್ತೀವಿ ಮರಾಠರು. ಕಾನ್ಪುರದೊಳಗಡೆ ಪೇಶ್ವೆ ಇರ್ತಾರ, ಯಾರೋ ನಾನಾ ಸಾಹೇಬ್. ಅವ್ರ ಏನ್ ಮಾಡ್ತಾರ ಅಂದ್ರೆ ದಂಗೆಯನ್ನ ಹೇಳ್ತಾರ. ಸೇಮ್ ಅದೇ ತರ ಕುನ್ವಾರ್ ಸಿಂಗ್ ಎಲ್ಲಿ ಅಂತಂದ ಹೇಳಿದ್ರ ಬಿಹಾರದೊಳಗಡೆ. ಕುನ್ವಾರ್ ಸಿಂಗ್ ಏನಂತಂದ್ರ ಬಿಹಾರದ ಜಗದೀಶ್ಪುರದೊಳಗಡೆ ಇವರು ದಂಗೆಯನ್ನ ಹೇಳ್ತಾರ. ಆಮೇಲೆ ಬೇಗಂ ಹಜರತ್ ಮಹಲ್ ಅಂತಂದ ಹೇಳಿ ಬರ್ತಾರ, ಇವರು ಲಕ್ನೋ ಒಳಗಡೆ ಬ್ರಿಟಿಷರ ವಿರುದ್ಧ ದಂಗೆಯನ್ನ ಹೇಳ್ತಾರ. ಆಮೇಲೆ ನೆಕ್ಸ್ಟ್ ಬಕ್ತ್ ಖಾನ್ ಅಂತಂದ ಹೇಳಿ ದೆಹಲಿಯ ಇಲ್ಲಿ ಏನ್ ಮಾಡ್ತಾರ ಅಂತಂದ ಹೇಳಿದ್ರ 1857ರ ದಂಗೆ ಒಳಗಡೆ ನಮ್ಮ ಭಾರತ ದೇಶಕ್ಕೆ ಒಬ್ಬ ರಾಜ ಬೇಕು, ಎಲ್ರು ಸೇರ್ಬಿಟ್ಟು ಒಬ್ಬ ರಾಜನನ್ನಾಗಿ ಘೋಷಣೆ ಮಾಡ್ತಾರ. ಅವರೇ ಯಾರಂತಂದ್ರ ಎರಡನೇ ಬಹದ್ದೂರ್ ಶಾ ಜಫರ್. ಇವನು ಮೊಘಲರ ಕೊನೆಯ ದೊರೆ. ಈ ದೊರೆಯನ್ನ ಏನ್ ಮಾಡ್ತಾರಂದ್ರ ಇಂಡಿಯಾದ ಕಿಂಗ್ ಅಂತಂದ್ರೆ ಭಾರತದ ರಾಜ ಅಂತಂದ ಹೇಳಿ ಘೋಷಣೆ ಮಾಡಿ ಸೇನಾಧಿಪತಿ ಯಾರಂತಂದ್ರೆ ಭಕ್ತ್ ಖಾನ್ ಇದ್ದವನು ದೆಹಲಿ ಒಳಗಡೆ ದಂಗೆ ಹೇಳ್ತಾನ. ಉಳಿದವರು ಕೂಡ ಎರಡನೇ ಬಹದ್ದೂರ್ ಶಾ ಜಫರ್ನನ್ನೇ ರಾಜ ಅಂತಂದ ಅನ್ಕೊಂಡು ಎಲ್ಲಾ ಕಡೆ ಎಲ್ಲಿ ಕುನ್ವರ್ ಸಿಂಗು ಬಿಹಾರ್ ಒಳಗಡೆ, ಬೇಗಂ ಹಜರತ್ ಮಹಲ್ ಲಕ್ನೋ ಒಳಗಡೆ, ನಾನಾ ಸಾಹೇಬು ತಾತ್ಯಾ ಟೋಪೆ ಇವರೆಲ್ಲ ಏನಂತಂದ್ರೆ ಕಾನ್ಪುರ್ ಒಳಗಡೆ, ರಾಣಿ ಲಕ್ಷ್ಮೀಬಾಯಿ ಝಾನ್ಸಿ ಒಳಗಡೆ, ಈ ತರ ಎಲ್ಲಾ ಕಡೆ ದಂಗೆಯನ್ನ ಹೇಳ್ತಾರ. ಕ್ಲಿಯರ್ ಪಾಯಿಂಟ್. ನೆಕ್ಸ್ಟ್ ನೋಡ್ರಿ, ಭಾರತ ಸಂವಿಧಾನದ 368ನೇ ವಿಧಿ ಯಾವುದಕ್ಕೆ ಸಂಬಂಧಪಟ್ಟೈತೆ ಅಂತ ಕ್ವಶನ್ ಅನ್ನ ಕೇಳಿದಾರೆ. ಇದು ಇಂಪಾರ್ಟೆಂಟ್. ಆರ್ಟಿಕಲ್ 368 ಪ್ರಕಾರ ನಾವೇನ್ ಮಾಡ್ತೀವಿ ಅಂದ್ರೆ ಸಂವಿಧಾನದ ತಿದ್ದುಪಡಿಯನ್ನ ಮಾಡ್ತೀವಿ. ಸಂವಿಧಾನದ ತಿದ್ದುಪಡಿ ಕ್ರಿಯೆಯನ್ನ ಮಾಡ್ತೀವಿ. ಇದು ಇಂಪಾರ್ಟೆಂಟ್. ಇದು ಎಷ್ಟನೇ ಭಾಗದೊಳಗಡೆ ಬರುತ್ತಂದ್ರ ಸಂವಿಧಾನದ 20ನೇ ಭಾಗದೊಳಗಡೆ ಬರುತ್ತ. ಆಮೇಲೆ ತುರ್ತು ಪರಿಸ್ಥಿತಿಗಳಂತಂದ ಹೇಳಿದ್ರೆ ಆರ್ಟಿಕಲ್ 352 ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ಆರ್ಟಿಕಲ್ 356 ರಾಜ್ಯ ತುರ್ತು ಪರಿಸ್ಥಿತಿ, ಆರ್ಟಿಕಲ್ 360 ಆರ್ಥಿಕ ತುರ್ತು ಪರಿಸ್ಥಿತಿ ಅಂತಂದ ಹೇಳ್ತೀವಿ. ಈ ಮೂರನ್ನ ನೆನಪಿಟ್ಕೋಬೇಕು. ಆಮೇಲೆ ಮೂಲಭೂತ ಹಕ್ಕುಗಳು ಅಂತ ಬಂದ್ರೆ 12ರಿಂದ ಹಿಡ್ಕೊಂಡು 35ರವರೆಗೂ ಬರುವಂತ ಆರ್ಟಿಕಲ್ಸ್ ಗಳು, ಇವುಗಳ ಉಲ್ಲಂಘನೆ ಆಯ್ತು ಅಂದ್ರೆ ನಾವು ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಹೋಗಿ ನಾವು ಕೇಸನ್ನ ಹಾಕ್ಬೇಕು. ಕೇಸನ್ನ ಹಾಕಿದಾಗ ಆರ್ಟಿಕಲ್ 32ರ ಪ್ರಕಾರ ಸುಪ್ರೀಂ ಕೋರ್ಟ್, ಆಮೇಲೆ ಆರ್ಟಿಕಲ್ 226ರ ಪ್ರಕಾರ ಹೈಕೋರ್ಟ್ ಏನ್ ಮಾಡತ್ತಂದ್ರ ರಿಟ್ಸ್ ಗಳನ್ನ ಹೊರಡಿಸುತ್ತೆ. ಹೆಬಿಯಸ್ ಕಾರ್ಪಸ್, ಸರ್ಶಿಯೋರರಿ, ವಾರಂಟ್, ಈ ತರ ಬರ್ತಾವಲ್ಲ ಇವು. ಎಸ್, ಕ್ಲಿಯರ್. ಆಮೇಲೆ ನೆಕ್ಸ್ಟ್ ನೋಡ್ರಿ, ರಾಜ್ಯಸಭೆಯ ಸದಸ್ಯರ ಅವಧಿ ಎಷ್ಟು ವರ್ಷ ಇರುತ್ತಂತಂದೇಳಿ. ಎಷ್ಟು ವರ್ಷ ಇರುತ್ತಂತಂದ ಹೇಳಿದ್ರೆ 6 ವರ್ಷ ಇರುತ್ತ. ಬಟ್ ಅದ್ರ ಪ್ರತಿ ವರ್ಷ ಏನಂತಂದ್ರೆ 2/3 ಜನ ಏನ್ ಮಾಡ್ತಾರಂತಂದ ಹೇಳಿದ್ರೆ ಪ್ರತಿ 2 ವರ್ಷಕ್ಕೊಮ್ಮೆ 1/3 ಪ್ರತಿ 2 ವರ್ಷಕ್ಕೊಮ್ಮೆ ಏನಂತಂದ ಹೇಳಿದ್ರೆ 1/3 ಮೆಂಬರ್ಸ್ ಗಳು ಏನಂತಂದ ಹೇಳಿದ್ರೆ ನಿವೃತ್ತ ಆಗ್ತಿರ್ತಾರ. ಆಮೇಲೆ ನೆಕ್ಸ್ಟ್ ಟೋಟಲ್ ಆಗಿ 6 ವರ್ಷ ಅವ್ರದ್ದು ಅಧಿಕಾರಾವಧಿ ಇರುತ್ತೆ. ಈಗ 6 ವರ್ಷ ನಾ ಮುಗಿಸಿದ್ನಂತಂದ ಹೇಳಿದ್ರೆ ಈ ವರ್ಷ ನಾನು ಎಕ್ಸಿಟ್ ಆಗ್ಬೇಕು, ನಿವೃತ್ತ ಆಗ್ಬೇಕು. ಸೊ ಆತರ. ಆಮೇಲೆ ಲೋಕಸಭೆದ ಎಷ್ಟು ಬರುತ್ತಂತಂದ ಹೇಳಿದ್ರೆ 5 ವರ್ಷ ಬರುತ್ತ, ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್ ನೋಡ್ರಿ, ಸಂವಿಧಾನದ ಮೂಲಭೂತ ಹಕ್ಕುಗಳ ಭಾಗವನ್ನ ಪಾರ್ಟ್ 3 ಯಾವ ಹೆಸರಿನಿಂದ ಕರೀತಾರ ಅಂತಂದೇಳಿ. ಇದನ್ನ ಯಾವ ಹೆಸರಿಂದ ಕರೀತಾರ ಅಂತಂದ್ರೆ ಭಾರತದ ಮ್ಯಾಗ್ನಾ ಕಾರ್ಟಾ ಅಂತಂದ ಹೇಳಿ ಕರೀತಾರ. ಇದನ್ನ ಏನಂತ ಕರೀತಾರ ಅಂತಂದ್ರೆ ಭಾರತದ ಮ್ಯಾಗ್ನಾ ಕಾರ್ಟಾ ಅಂತ ಕರೀತಾರ. ಆಮೇಲೆ ಆರ್ಟಿಕಲ್ 32ನ್ನ ಸಂವಿಧಾನದ ಹೃದಯ ಮತ್ತು ಆತ್ಮ ಅಂತಂದ ಹೇಳಿ ಯಾರು ಕರೀತಾರ? ಡಾಕ್ಟರ್ BR ಅಂಬೇಡ್ಕರ್ ಅವರು ಕರೀತಾರ. ಇದನ್ನ ನೋಡ್ಕೋಬೇಕು. ಆಮೇಲೆ ರಾಜ್ಯ ನಿರ್ದೇಶಕ ತತ್ವಗಳೇನಿದಾವಲ್ಲ ಇವೆಲ್ಲ ಏನಂತಂದ್ರೆ ಕಲ್ಯಾಣ ರಾಜ್ಯದ, ನೋಡ್ರಿ ಕ್ವಶನ್ ಕೇಳಿದಾರ, ಕಲ್ಯಾಣ ರಾಜ್ಯದ ಸ್ಥಾಪನೆಗೆ ಏನ್ ಇಂಪಾರ್ಟೆಂಟ್ ಅಂತಂದೇಳಿ. ಏನಂದ್ರೆ ರಾಜ್ಯ ನಿರ್ದೇಶಕ ತತ್ವಗಳು, DPSPಗಳು ಬಹಳ ಇಂಪಾರ್ಟೆಂಟ್ ಅಂತಂದೇಳಿ
ಇದು ಕ್ವಶನ್ ಬಂದೈತೆ, ಇದನ್ನ ನೆನ್ಪಿಟ್ಕೊಳ್ರಿ. ಆಮೇಲೆ ನೆಕ್ಸ್ಟ್ ಒನ್ ನೋಡ್ರಿ, ಲೋಕಸಭೆಯ ಸ್ಪೀಕರ್ ತಮ್ಮ ರಾಜೀನಾಮೆ ಪತ್ರವನ್ನ ಯಾರಿಗೆ ಸಲ್ಲಿಸ್ಬೇಕಂತಂದೇಳಿ, ಇದು ಬಹಳ ಇಂಪಾರ್ಟೆಂಟ್. ಯಾರಿಗಂತಂದ್ರೆ ಡೆಪ್ಯೂಟಿ ಸ್ಪೀಕರ್ಗೆ. ಈಗ ಆರ್ಟಿಕಲ್ 93 ಪ್ರಕಾರ ಲೋಕಸಭೆಗೆ ಒಬ್ರು ಸ್ಪೀಕರ್ ಬೇಕು ಅಂತಂದ್ ಹೇಳ್ತಾರ, ಆರ್ಟಿಕಲ್ 93. ಸೇಮ್ ಅದೇ ರೀತಿಯಾಗಿ ಸ್ಪೀಕರ್ ಇದ್ದವರು, ಸಭಾಪತಿ ಅಂತಂದ್ ಹೇಳ್ತೀವಿ ಅವ್ರು ಏನಾದ್ರೂ ರಾಜೀನಾಮೆ ಕೊಡ್ಬೇಕಂತಂದ್ ಹೇಳಿದ್ರ ರಾಷ್ಟ್ರಪತಿ, PM ಅವ್ರು ಇವ್ರು ಕೊಡಂಗಿಲ್ಲ. ಸೊ ಲೋಕಸಭೆಯ ಡೆಪ್ಯೂಟಿ ಸ್ಪೀಕರ್, ಉಪಸಭಾಪತಿ ಏನಿರ್ತಾರಲ್ಲ ಅವರಿಗೆ ಕೊಡ್ಬೇಕಾಗತ್ತೆ. ಈಗ ಇವನು ಕೊಡ್ಬೇಕಂದ್ರೆ ಉಪಸಭಾಪತಿ ಅಥವಾ ಡೆಪ್ಯೂಟಿ ಸ್ಪೀಕರ್ ರಾಜೀನಾಮೆ ಕೊಡ್ಬೇಕಂದ್ರೆ ಇವನ್ ಯಾರು ಕೊಡ್ಬೇಕು? ಸ್ಪೀಕರ್ ಕೊಡ್ಬೇಕು. ಅಲ್ಲೇ ಉಲ್ಟಾ. ಆಮೇಲೆ ನೆನ್ಪಿಟ್ಕೊಡ್ರಿ, ಆರ್ಟಿಕಲ್ 108 ಅಂತಂದ್ ಹೇಳಿ ಬರುತ್ತೆ. ಇಲ್ಲಿ ಲೋಕಸಭೆ, ರಾಜ್ಯಸಭೆ ಒಳಗಡೆ ಮಸೂದೆಗಳು ಅವು ಇವು ಎಲ್ಲ ಆಗ್ತಿರ್ತಾವ. ಬಟ್ ಆದ್ರ ಇಲ್ಲಿ ಲೋಕಸಭೆನೇ ರಾಜ್ಯಸಭೆಗೆ ಜಗಳ ಆಗ್ತಿರುತ್ತಲ್ಲ, ಈ ಕಡೆ ಲೋಕಸಭೆ ಒಳಗಡೆನು ಪಾಸ್ ಆಗಂಗಿಲ್ಲ, ರಾಜ್ಯಸಭೆ ಒಳಗಡೆನು ಒಂದೊಂದು ಪಾಸ್ ಆಗಂಗಿಲ್ಲ. ಅಂತ ಟೈಮ್ ಒಳಗಡೆ ರಾಷ್ಟ್ರಪತಿಯವ್ರು ಏನ್ ಮಾಡ್ತಾರ ಅಂದ್ರ ಈ ಎರಡು ಲೋಕಸಭೆ ಮತ್ತು ರಾಜ್ಯಸಭೆಯನ್ನ ಒಂದೇ ಕಡೆಗೆ ಒಂದು ಅಧಿವೇಶನವನ್ನ ಕರೀತಾರ. ಅದನ್ನ ನಾವು ಜಂಟಿ ಅಧಿವೇಶನ ಅಂತ ಕರಿತೀವಿ. ಈ ಜಂಟಿ ಅಧಿವೇಶನ ಯಾವ್ದ್ರ ಪ್ರಕಾರ ಅಂದ್ರ ಆರ್ಟಿಕಲ್ 108 ಪ್ರಕಾರ. ಆರ್ಟಿಕಲ್ 108 ಏನ್ ಹೇಳುತ್ತಂದ್ರ ಜಂಟಿ ಅಧಿವೇಶನದ ಬಗ್ಗೆ ಹೇಳುತ್ತ. ಲೋಕಸಭೆ ಮತ್ತು ರಾಜ್ಯಸಭೆಯವರು ಎಟ್ ಅ ಟೈಮ್ ಒಂದು ಪ್ಲೇಸ್ ಅಲ್ಲಿ ಬರ್ತಾರ. ಅವಾಗ ಆ ಅಧಿವೇಶನದ ಅಧ್ಯಕ್ಷರು ಯಾರಾಗಿರ್ತಾರ ಅಂತಂದ್ರೆ ಸ್ಪೀಕರ್ ಆಗಿರ್ತಾರ. ಯಾವಾಗ್ಲೂ ನೆನ್ಪಿಟ್ಕೊಡ್ರಿ. ಆಮೇಲೆ ನೆಕ್ಸ್ಟ್ ಒನ್ ನೋಡ್ರಿ, ನೀಲಿ ಕ್ರಾಂತಿ, ಬ್ಲೂ ರೆವಲ್ಯೂಷನ್ ಅಂತಂದ್ ಹೇಳಿ. ಬ್ಲೂ ಕಲರ್, ನೀಲಿ ಎಲ್ಲಿ ಬರುತ್ತ? ಸಮುದ್ರದೊಳಗಡೆ ಬರುತ್ತಲ್ಲ. ಅಂದ್ರ ಸಮುದ್ರದಲ್ಲಿ ಅಂತಂದ್ರೆ ಸಮುದ್ರ ಮತ್ತು ಮೀನಿನ ಉತ್ಪಾದನೆಗೆ ತುಂಬಾ ಇಂಪಾರ್ಟೆಂಟ್ ನೀಲಿ ಕ್ರಾಂತಿ ಅಂತಂದ್ ಹೇಳ್ತೀವಿ. ಅದೇ ತರ ನೋಡ್ರಿ, ಹಾಲಿನ ಉತ್ಪಾದನೆಗೆ ಬರುತ್ತ ಶ್ವೇತ ಕ್ರಾಂತಿ ಅಂತಂದ್ ಹೇಳ್ತೀವಿ. ಆಮೇಲೆ ಇದಕ್ಕೆ ಪಿತಾಮಹ ಯಾರ್ ಅಂತಂದ್ ಹೇಳಿದ್ರ ವರ್ಗೀಸ್ ಕುರಿಯನ್ ಅಂತಂದ್ ಹೇಳ್ತೀವಿ. ಆಮೇಲೆ ತೈಲ ಬೀಜಗಳದಂತಂದ್ ಹೇಳಿದ್ರೆ ತೈಲ ಬೀಜಗಳು ಹೆಂಗಿರ್ತಾವ? ಎಣ್ಣಿ ಕಲರ್ ಏನಿರುತ್ತ ಮನ್ಯಾಗ ಅಡಿಗೆ ಮಾಡೋ ಎಣ್ಣಿ, ಅದೆಲ್ಲ ಹೆಂಗಂತ ಹಳದಿ ಕ್ರಾಂತಿ ಅಂತಂದ್ ಹೇಳ್ತೀವಲ್ಲ, ಎಲ್ಲೋ ಇರುತ್ತ ಹಳದಿ ಕ್ರಾಂತಿ. ಇದ್ರದ್ದು ಪಿತಾಮಹ ಯಾರ್ ಅಂತಂದ್ ಹೇಳಿದ್ರೆ ಸ್ಯಾಮ್ ಪಿತ್ರೋಡಾ ಅಂತಂದ್ ಹೇಳಿ. ಯಾರ? ಸ್ಯಾಮ್ ಪಿತ್ರೋಡಾ. ಆಮೇಲೆ ನೆಕ್ಸ್ಟ್ ಆಲೂಗಡ್ಡೆ ಅಂತಂದ್ ಹೇಳಿದ್ರ ರೌಂಡ್ ರೆವಲ್ಯೂಷನ್. ಆಲೂಗಡ್ಡೆ ಅಂತಂದ್ ಹೇಳಿದ್ರ ರೌಂಡ್ ರೆವಲ್ಯೂಷನ್. ಇನ್ನೂ ಹಲವಾರು ಬರ್ತಾವ, ಅವುಗಳನ್ನ ನಂಗ ಕಮೆಂಟ್ಸ್ ಒಳಗಡೆ ನೀವು ಆನ್ಸರ್ ಅನ್ನ ಹಾಕ್ಬೇಕು. ಆಮೇಲೆ ಕೆಳಗಿನವುಗಳಲ್ಲಿ ಯಾವುದು ಭೂಮಿಯ ಅತಿ ಆಳವಾದ ಖಂದಕ, ಟ್ರೆಂಚ್ ಅಂತಂದ್ ಹೇಳಿ ಕ್ವಶನ್ ಅನ್ನ ಕೇಳಿದಾರೆ. ಅತಿ ಆಳವಾದ ಖಂದಕ ಯಾವುದು ಅಂತಂದ್ ಹೇಳಿ. ಯಾವ್ದಂದ್ರ ಮರಿಯಾನ ಖಂದಕ ಅಂತಂದ್ ಹೇಳ್ತೀವಿ, ಮರಿಯಾನ ಟ್ರೆಂಚ್. ಇದು ಎಲ್ಲಿ ಬರುತ್ತಂದ್ರ ಪೆಸಿಫಿಕ್ ಸಾಗರದೊಳಗಡೆ. ಎಲ್ಲಿ ಬರುತ್ತ? ಪೆಸಿಫಿಕ್ ಸಾಗರದೊಳಗಡೆ ಬರುತ್ತ. ಇದು 11,000 ಏನಂತಂದ್ ಹೇಳಿದ್ರ ಮೀಟರ್ ಆಳವಾಗೈತೆ ಭೂಮಿಯ ಒಳಗಡೆ. ಆಮೇಲೆ ಇದಾದ ನಂತರ ನೆಕ್ಸ್ಟ್ ಕ್ವಶನ್ ಅನ್ನ ಕೇಳ್ತಾರ, ಜಾವಾ ಕಂದಕ ಎಲ್ಲಿ ಬರುತ್ತಂತಂದ್ ಹೇಳಿ. ಇದು ಹಿಂದೂ ಮಹಾಸಾಗರದೊಳಗಡೆ ಬರುತ್ತೆ. ಇಲ್ಲಿ ಹಿಂದೂ ಮಹಾಸಾಗರದ ಸೈಡ್ ಬರುತ್ತ. ಆಮೇಲೆ ಇನ್ನೊಂದು ಟೋಂಗಾ ಕಂದಕ ಅಂತಂದ್ ಹೇಳಿ, ಟೋಂಗಾ ಟ್ರೆಂಚ್, ಇದು ಕೂಡ ಪೆಸಿಫಿಕ್ ಸಾಗರದಲ್ಲಿ. ನಾನ್ ಇವಾಗ ಮ್ಯಾಪ್ ಎಲ್ಲ ಹಾಕಿಲ್ಲ, ಸೊ ಅದಕ್ಕೋಸ್ಕರ ನಿಮ್ಗೆ ತೋರ್ಸಕ್ ಆಗ್ತಿಲ್ಲ. ಸೊ ಈ ಪಾಯಿಂಟ್ಸ್ ಗಳನ್ನ ಜಸ್ಟ್ ನೆನ್ಪಿಟ್ಕೊಡ್ರಿ. ಆಮೇಲೆ ಲಾಸ್ಟ್ ಸಿಲಿಕಾನ್ ವ್ಯಾಲಿ ಅಂತಂದ್ ಹೇಳಿ ಯಾವ ನಗರವನ್ನ ಕರೀತಾರ? ಈಸಿಯೆಸ್ಟ್ ಕ್ವಶನ್. ಯಾವ್ದಂತಂದ್ರೆ ಬೆಂಗಳೂರು ನಗರವನ್ನ ಕರೀತಾರ. ಆಮೇಲೆ ಹೈದರಾಬಾದವನ್ನ ಮುತ್ತಿನ ನಗರ ಅಂತಂದ್ ಹೇಳಿ ಕರೀತಾರ. ಸೊ ಇಷ್ಟು ಏನಂತಂದ್ರೆ ಇವತ್ತಿನ ಕ್ಲಾಸ್. ನೆಕ್ಸ್ಟ್ ನಾಳೆ ಕ್ಲಾಸ್ ಅಲ್ಲಿ ಮತ್ತೆ ತುಂಬಾ ಟಫ್ ಆಗಿರೋ ಕ್ವಶನ್ಸ್ ಗಳನ್ನ ತಗೊಂಡ್ ಬರ್ತೀನಿ. ನಾಳೆ ಸಿಗೋಣ. ಜೈ ಹಿಂದ್.